ಮಹಾತ್ಮರ ಬದುಕು ಬೆಳಕು ಪ್ರವಚನದ ಈ ಎರಡನೇ ದಿನದ ಮಹತ್ವಪೂರ್ಣವಾಗಿರ್ತಕ್ಕಂತಹ ಐತಿಹಾಸಿಕವಾಗಿರ್ತಕ್ಕಂತಹ ಕ್ಷಣದಲ್ಲಿ ನಾವೆಲ್ಲರೂ ಪಾಲ್ಗೊಂಡಿದ್ದೇವೆ. ಪ್ರತಿದಿನದ ಪದ್ಧತಿ ಅನುಗುಣವಾಗಿ ಈಗ ಭಕ್ತಿ ಭಾವದ ಭಜನೆ ಪ್ರಾರಂಭಗೊಳ್ಳುತ್ತದೆ. ಎಲ್ಲರೂ ಗವಾಯಿಗಳು ಹೇಗೆ ಹೇಳಿಸ್ತಾರೆ ಎಲ್ಲರೂ ಮಾಡಬೇಕು. ದೇವರೆಲ್ಲರಿಗೂ ಚಲೋ ಬಾಯಿ ಕೊಟ್ಟನಲ್ಲ, ಎರಡು ಚಲೋ ಕೈ ಕೊಟ್ಟನಲ್ಲ, ಚೆನ್ನಾಗಿ ಭಕ್ತಿ ಭಾವದಿಂದ ಭಜನೆ ಮಾಡಬೇಕು. ಯಾರು ಭಜನೆ ಮಾಡಬೇಕು, ಯಾರು ಭಜನ ಮಾಡಬಾರ್ದು, ಯಾರ ದೇವರ ಪ್ರಾರ್ಥನೆಯನ್ನು ಮಾಡಬೇಕು, ಯಾರು ಮಾಡಬಾರ್ದು. ಎರಡು ವ್ಯಕ್ತಿಗಳು ಯಾರು ಮಾಡಬೇಕು ಯಾರು ಮಾಡಬಾರ್ದು ಪ್ರಾರ್ಥನೆ ಅಂದ್ರೆ ಇಷ್ಟು ಜನರೊಳಗೆ ಬಹುಶಃ 5 ವರ್ಷದ ಕೂಸದ ಬಹುಶಃ 60-70 ವಯಸ್ಸಿನವರೆಗೆ ಇಲ್ಲೆಲ್ಲರೂ ಬಹುಶಃ ಸೇರಿದ್ದೀರಿ ಅಂತ ಭಾವಿಸ್ಕೊಳುತ್ತೆ. ಅದಕ್ಕಿಂತ ಮತ್ತೆ 70 ಮತ್ತೆ 80 ಒಟ್ಟು 100 ಮಟ್ಟ ಯಾರಾದರೂ ಒಟ್ಟರು ಹುಟ್ಟಿದಾಗಿನಿಂದ ಇಲ್ಲಿಯವರೆಗೆ ಅಜ್ಜೋರೆ ನಾವೇನು ಒಂದು ಎಳ್ಳು ಕಾಳಷ್ಟು ತಪ್ಪು ಮಾಡಿಲ್ಲ ಅನ್ನೋರು ಎಷ್ಟು ಜನ ಕೈ ಎತ್ತಬೇಡ್ರಿ. ನಿಮ್ಮ ಆತ್ಮಸಾಕ್ಷಿ ಗೊತ್ತಿರ್ತದೆ. ನಾ ಹೆಂಗದಿನ ಅನ್ನೋದು ನನ್ನ ಆತ್ಮಸಾಕ್ಷಿ ಬಿಟ್ರೆ ಯಾರಿಗೂ ಗೊತ್ತಿರೋದಲ್ಲ, ಹೌದಲ್ಲ ಅಜ್ಜೋರೆ? ಹುಟ್ಟಿನಿಂದ ಇಲ್ಲಿವರೆಗೆ ಎಳ್ಳು ಕಾಳಷ್ಟು ಯಾರಿಗೂ ಸಹಿತನ ದ್ರೋಹ ಬಗದಿಲ್ಲ, ನನ್ನ ಕಡೆಯಿಂದ ಏನೂ ತಪ್ಪಾಗಿಲ್ಲ ಅನ್ನೋರು ಎಷ್ಟು ಜನ ಆದಿರ್ ನೋಡು. ನೀವ್ಯಾರು ಭಜನೆ ಮಾಡೋ ಅವಶ್ಯಕತೆನೇ ಇಲ್ಲ, ಗುಡಿಗುಂಡಾರಗಳಿಗೆ ಹೋಗೋ ಅವಶ್ಯಕತೆನೇ ಇಲ್ಲ. ಯಾಕಂದ್ರ ನೀವ್ ಇನ್ನೊಬ್ಬರಿಗೆ ಅಪಚಾರ ಬಗದಿಲ್ಲ ಅಂದ್ರೆ, ಯಾರಿಗೂ ತೊಂದ್ರೆನ ಮಾಡಿಲ್ಲ ಅಂದ್ರ ನೀವ ಸಾಕ್ಷಾತ್ ದೇವರಿದ್ದಂಗ. ನೀವು ದೇವರ ಗುಡಿಗೆ ಹೋಗೋ ಅವಶ್ಯಕತೆ ಇಲ್ಲ. ಮತ್ತೆ ಇನ್ನು ಯಾರು ಪ್ರಾರ್ಥನೆಯನ್ನು ಮಾಡಬೇಕು ಅಂದ್ರ ಅಜ್ಜೋರೆ, ಈ ಶರೀರ ಹುಟ್ಟದ ಮತ್ತ ಅಲ್ಲಲ್ಲಿಗೆ ಇಲ್ಲಲ್ಲಿಗೆ ಒಂದು ಕೊಂಚ ತಪ್ಪುಗಳಾಗಿರ್ತಾವ. ಮತ್ತ ಅದನ್ನ ತಿದ್ದುಕೋಬೇಕಂದ್ರೆ ಏನು ಮಾಡಬೇಕು ಅಂದ್ರ ಹೊಣಶೆಟ್ಟಿ ಕುಪ್ಪದಲ್ಲಿ ನಡೆದಿರುವ ಮಹಾತ್ಮರ ಬದುಕು ಬೆಳಕು ಪ್ರವಚನದಲ್ಲಿ ಭಕ್ತಿಯಿಂದ ಭಜನೆ ಮಾಡಿಬಿಟ್ರ ಎಲ್ಲವುಗಳನ್ನ ಬಸವೇಶ ನಿಮಗ ಮರೆತು ನಿಮಗೆ ಆಶೀರ್ವಾದ ಮಾಡ್ತಾನೆ ಅಂತಕ್ಕಂಥ ಮಾತುಗಳನ್ನ ವೇದಿಕೆ ಮುಖ್ಯವಾಗಿ ಹೇಳಿ ಗವಾಯಿಗಳು ಹೇಗೆ ಹೇಳಿಸ್ತಾರೆ ಅದರ ಪ್ರಕಾರ ನಾವೆಲ್ಲ ಭಕ್ತಿ ಭಾವದ ಭಜನೆಯಲ್ಲಿ ಪಾಲ್ಗೊಳ್ಳಬೇಕು ಅಂತ ವಿನಂತಿಸಿಕೊಳ್ತಾರೆ. ಸಾಂಬ ಸದಾ ಶಿವ ಸಾಂಬ ಶಿವ, ಸಾಂಬ ಸದಾ ಶಿವ ಸಾಂಬ ಶಿವ, ಸಾಂಬ ಸದಾ ಶಿವ ಸಾಂಬ ಶಿವ, ಸಾಂಬ ಸದಾ ಶಿವ ಸಾಂಬ ಶಿವ. ವಾಗೆವಾಡಿ ಪುರವಾಸ ಸಾಂಬ ಶಿವ, ವಾಗೆವಾಡಿ ಪುರವಾಸ ಸಾಂಬ ಶಿವ, ಗುರು ಬಸವೇಶ್ವರ ಸಾಂಬ ಶಿವ, ಗುರು ಬಸವೇಶ್ವರ ಸಾಂಬ ಶಿವ, ಸಾಂಬ ಸದಾ ಶಿವ ಸಾಂಬ ಶಿವ, ಸಾಂಬ ಸದಾ ಶಿವ ಸಾಂಬ ಶಿವ. ಎಲ್ಲರಿಗೂ ಎರಡು ಕೈ ಕೊಟ್ಟು ದೇವರು ಯಾರಿಗೆ ಚಲೋ ಎರಡು ಕೈ ಕೊಟ್ಟಾನ ಅವ್ರು ಭಜನ ಮಾಡ್ರಿ, ಯಾರಿಗೆ ದೇವ್ರ ಕೈ ಕೊಟ್ಟಿಲ್ಲ ಅವ್ರು ಸುಮ್ಮನೆ ಕೊಡ್ರಿ. ಎಡೆಯೂರ ಪುರವಾಸ ಸಾಂಬ ಶಿವ, ಎಡೆಯೂರ ಪುರವಾಸ ಸಾಂಬ ಶಿವ, ಸಿದ್ಧಲಿಂಗೇಶ್ವರ ಸಾಂಬ ಶಿವ, ಗುರು ಸಿದ್ಧಲಿಂಗೇಶ್ವರ ಸಾಂಬ ಶಿವ, ಸಾಂಬ ಸದಾ ಶಿವ ಸಾಂಬ ಶಿವ, ಸಾಂಬ ಸದಾ ಶಿವ ಸಾಂಬ ಶಿವ. ಹಾನಗಲ್ಲ ಪುರವಾಸ ಸಾಂಬ ಶಿವ, ಹಾನಗಲ್ಲ ಪುರವಾಸ ಸಾಂಬ ಶಿವ, ಗುರು ಕುಮಾರೇಶ್ವರ ಸಾಂಬ ಶಿವ, ಗುರು ಕುಮಾರೇಶ್ವರ ಸಾಂಬ ಶಿವ,
सांब सदा शिव सांब शिवा सांब सदा शिव सांब शिवा पुरवासा सांब शिवा पुरवासा सांब शिवा गुरु बसवेश्वर सांब शिवा गुरु बसवेश्वर सांब शिवा सांब सदा शिव सांब शिवा सांब सदा शिव सांब शिवा सांब सदा शिव सांब शिवा ಎಲ್ಲರೂ साम शिव ओम शिव 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 साम शिव ओम साम शिव ओम शिव साम शिव ओम शिव साम शिव ओम शिव साम शिव ओम साम शिव ओम शिव साम शिव ओम शिव साम शिव ओम शिव साम शिव साम शिव ओम शिव साम शिव ओम शिव साम शिव ओम शिव साम शिव ओम साम शिव ओम शिव साम शिव ओम शिव साम शिव ओम शिव साम शिव ओम साम शिव ओम शिव साम शिव ओम शिव साम शिव ओम शिव साम शिव ओम शिव साम शिव ओम साम शिव ओम शिव साम शिव ओम शिव साम शिव ओम शिव साम शिव ओम शिव साम शिव ओम साम शिव ओम शिव शिव सांब जय नमः पार्वती शिव हर हर महादेव हरि 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 बसवं भक्तिगे मूलं बसवं कालंगे कालननोपमाशीलं बसवं जङ्गमवरलोलं बसवाय रक्षे पुदन्ना संगन बसवा संगन बसवा संगन बसवा बसवा बसवपा बसवशा बसव गुरुवे कृपया गुरु बसव राजा गुरु बसव राजा जय कल्याण के जय कल्याण के जय कल्याण के जय है
ಜಯ ಗೀತೆ ಹಾಡಿ ಜನರೆಲ್ಲ ಕೂಡಿ ಶರಣರ ಮಹಿಮೆಯ ಪಾಡಿ ಶರಣರ ಮಹಿಮೆಯ ಪಾಡಿ ಶರಣರ ಮಹಿಮೆಯ ಪಾಡಿ ಜಯ ಕಲ್ಯಾಣಕ್ಕೆ ಜಯ ಕಲ್ಯಾಣಕ್ಕೆ ಜಯ ಕಲ್ಯಾಣಕ್ಕೆ ಜಯ ಹೈ ಜಯ ಕಲ್ಯಾಣಕ್ಕೆ ಜಯ ಹೈ ಜಯ ಗೀತೆ ಹಾಡಿ ಜನರೆಲ್ಲ ಕೂಡಿ ಜಯ ಗೀತೆ ಹಾಡಿ ಜನರೆಲ್ಲ ಕೂಡಿ ಶರಣರ ಮಹಿಮೆಯ ಪಾಡಿ ಶರಣರ ಮಹಿಮೆಯ ಪಾಡಿ ಶರಣರ ಮಹಿಮೆಯ ಪಾಡಿ ಜಯ ಕಲ್ಯಾಣಕ್ಕೆ ಜಯ ಕಲ್ಯಾಣಕ್ಕೆ ಜಯ ಕಲ್ಯಾಣಕ್ಕೆ ಜಯ ಹೈ ಜಯ ಕಲ್ಯಾಣಕ್ಕೆ ಜಯ ಹೈ ಭಕ್ತಿ ಭಂಡಾರಿ ಬಸವಣ್ಣನಿಂದ ಕಲ್ಯಾಣ ಬುಣ್ಣದ ನಾಡು ಭಕ್ತಿ ಭಂಡಾರಿ ಬಸವಣ್ಣನಿಂದ ಕಲ್ಯಾಣ ಬುಣ್ಣದ ನಾಡು ವೈರಾಗ್ಯ ನಿಧಿಯಕ್ಕ ಅಲ್ಲಾಮ ಪ್ರಭುದೇವ ವೈರಾಗ್ಯ ನಿಧಿಯಕ್ಕ ಅಲ್ಲಾಮ ಪ್ರಭುದೇವ ಮೆರೆದಂತ ಕಲ್ಯಾಣ ನಾಡು ಮೆರೆದಂತ ಕಲ್ಯಾಣ ನಾಡು ಮೆರೆದಂತ ಕಲ್ಯಾಣ ನಾಡು ಜಯ ಕಲ್ಯಾಣಕ್ಕೆ ಜಯ ಕಲ್ಯಾಣಕ್ಕೆ ಜಯ ಕಲ್ಯಾಣಕ್ಕೆ ಜಯ ಹೈ ಜಯ ಗೀತೆ ಹಾಡಿ ಜನರೆಲ್ಲ ಕೂಡಿ ಜಯ ಗೀತೆ ಹಾಡಿ ಜನರೆಲ್ಲ ಕೂಡಿ ಶರಣರ ಮಹಿಮೆಯ ಪಾಡಿ ಶರಣರ ಮಹಿಮೆಯ ಪಾಡಿ ಶರಣರ ಮಹಿಮೆಯ ಪಾಡಿ ಮಡಿವಾಳ ಮಾಚಯ್ಯ ಶಿವಭಕ್ತ ಹರಳಯ್ಯ ಶರಣರು ಮೆರೆದಂತ ನಾಡು ಮಡಿವಾಳ ಮಾಚಯ್ಯ ಶಿವಭಕ್ತ ಹರಳಯ್ಯ ಶರಣರು ಮೆರೆದಂತ ನಾಡು ಲೋಹಾರ ಕಕ್ಕಯ್ಯ ಮಾದಾರ ಚೆನ್ನಯ್ಯ ಲೋಹಾರ ಕಕ್ಕಯ್ಯ ಮಾದಾರ ಚೆನ್ನಯ್ಯ ಮೆರೆದಂತ ಕಲ್ಯಾಣ ನಾಡು ಮೆರೆದಂತ ಕಲ್ಯಾಣ ನಾಡು ಮೆರೆದಂತ ಕಲ್ಯಾಣ ನಾಡು ಜಯ ಕಲ್ಯಾಣಕ್ಕೆ ಜಯ ಕಲ್ಯಾಣಕ್ಕೆ ಜಯ ಕಲ್ಯಾಣಕ್ಕೆ ಜಯ ಹೈ ಜಯ ಕಲ್ಯಾಣಕ್ಕೆ ಜಯ ಹೈ ಜಯ ಗೀತೆ ಹಾಡಿ ಜನರೆಲ್ಲ ಕೂಡಿ ಶರಣರ ಮಹಿಮೆಯ ಪಾಡಿ ಶರಣರ ಮಹಿಮೆಯ ಪಾಡಿ ಶರಣರ ಮಹಿಮೆಯ ಪಾಡಿ ಹರಳಯ್ಯ ಮಧುವಯ್ಯ ಉಪಯಾರು ಕೂಡಿ ಜಾತಿಗೆ ಸವಾಲು ಹೂಡಿ ಹರಳಯ್ಯ ಮಧುವಯ್ಯ ಉಪಯಾರು ಕೂಡಿ ಜಾತಿಗೆ ಸವಾಲು ಹೂಡಿ ನೀತಿ ಶ್ರೀಲಕರು ಒಟ್ಟಾಗಿ ಕೂಡಿ ನೀತಿ ಶ್ರೀಲಕರು ಒಟ್ಟಾಗಿ ಕೂಡಿ ತೋರಿದರು ಕಲ್ಯಾಣ ಮಾಡಿ ತೋರಿದರು ಕಲ್ಯಾಣ ಮಾಡಿ ತೋರಿದರು ಕಲ್ಯಾಣ ಮಾಡಿ ಜಯ ಕಲ್ಯಾಣಕ್ಕೆ ಜಯ ಕಲ್ಯಾಣಕ್ಕೆ ಜಯ ಕಲ್ಯಾಣಕ್ಕೆ ಜಯ ಹೈ ಜಯ ಕಲ್ಯಾಣಕ್ಕೆ ಜಯ ಹೈ ಜಗಕ್ಕಾಯ್ತು ಕಲ್ಯಾಣ ನಮಗಾಯ್ತು ಕಲ್ಯಾಣ ಕನ್ನಡ ಕಲ್ಯಾಣವಾಯ್ತು ಜಗಕ್ಕಾಯ್ತು ಕಲ್ಯಾಣ ನಮಗಾಯ್ತು ಕಲ್ಯಾಣ ಕನ್ನಡ ಕಲ್ಯಾಣವಾಯ್ತು ಸಕಲರ ಕಲ್ಯಾಣ ತೋರುವರಿಯೂರು ಸಕಲರ ಕಲ್ಯಾಣ ತೋರುವರಿಯೂರು ಕಲ್ಯಾಣ ಪಟ್ಟಣವಾಯ್ತು ಕಲ್ಯಾಣ ಪಟ್ಟಣವಾಯ್ತು ಕಲ್ಯಾಣ ಪಟ್ಟಣವಾಯ್ತು ಜಯ ಕಲ್ಯಾಣಕ್ಕೆ ಜಯ ಕಲ್ಯಾಣಕ್ಕೆ ಜಯ ಕಲ್ಯಾಣಕ್ಕೆ ಜಯ ಹೈ ಜಯ ಕಲ್ಯಾಣಕ್ಕೆ ಜಯ ಹೈ ಜಯ ಗೀತೆ ಹಾಡಿ ಜನರೆಲ್ಲ ಕೂಡಿ ಜಯ ಗೀತೆ
ಗೀತೆ ಹಾಡಿ ಜನರೆಲ್ಲ ಕೂಡಿ ಶರಣರ ಮಹಿಮೆಯ ಪಾಡಿ 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 ಶರಣರ ಮಹಿಮೆಯ ಪಾಡಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಕುಮಾರೇಶ್ವರಾಯ ನಮಃ. ಗಾಳಿ ಬಿಟ್ಟಾಗ ತೋರಿಕೊಳ್ಳಿರಯ್ಯ, ಗಾಳಿ ನಿಮ್ಮ ಅಧೀನವಲ್ಲವೇ, ನಾಳೆ ತೋರಿಹೇನೆಂದೊಡೆ ಇಲ್ಲವಯ್ಯ. ಶಿವಶರಣರೆಂಬುದೊಂದು ಗಾಳಿ ಬಿಟ್ಟಾಗ ಬೇಗ ಬೇಗನೆ ತೋರಿಕೊಳ್ಳಿರೆಂದಾತ ನಿಜ ಶರಣ ಅಂಬಿಗರ ಚೌಡಯ್ಯ. ಸದಾವಕಾಲ ನಿತ್ಯ ಸ್ಮರಣೀಯರಾದ ಬಸವಾದಿ ಪ್ರಮಥರನ್ನ ಪರಮಾರಾಧ್ಯ ಗುರುಗಳಾದ ಕಾರ್ಯನಿಕ ಯುಗ ಪುರುಷ ಹಾನಗಲ್ಲ ಕುಮಾರ ಮಹಾಶಿವಯೋಗಿಗಳವರನ್ನ ಈ ನೆಲವ ಈ ಜಲವ ಪಾವನಗೊಳಿಸಿದ ಮಹಾಮಹಿಮ ತಮ್ಮೆಲ್ಲರ ಆರಾಧ್ಯ ಶಕ್ತಿ ಬಸವೇಶ್ವರರನ್ನ ಭಕ್ತಿಪೂರ್ವಕವಾಗಿ ಎನ್ನ ಹೃದಯ ಮಂದಿರದಲ್ಲಿ ಸ್ಮರಣೆ ಮಾಡಿಕೊಂಡು ಎನ್ನ ಪೀಠ ಪರಂಪರೆಯ ಕರ್ತೃ ಗುರುನಾಥನಾಗಿ ಜಗವ ಬೆಳಗಿದ ಜಂಗಮನಾಗಿ ಜಗತ್ತನ್ನ ಬೆಳಗಿದ ಮಹಾಯೋಗಿ ಸದ್ಗುರುನಾಥ ಪಡೆದಪ್ಪ ಶಿವಯೋಗಿಗಳವರನ್ನ ಭಕ್ತಿಪೂರ್ವಕವಾಗಿ ಮನದಲ್ಲಿ ಧ್ಯಾನಿಸಿ ಪೂಜಿಸಿ ಆರಾಧಿಸ್ತಾ ಹುಣಶೆಟ್ಟಿ ಕೊಪ್ಪದಲ್ಲಿ ನಡೆದಿರುವ ಬಸವೇಶ್ವರರ ದೇವಸ್ಥಾನದ ನೂತನ ಗೋಪುರದ ಕಳಸಾರೋಹಣದ ತನ್ನಿಮಿತ್ತವಾಗಿ ಹಮ್ಮಿಕೊಂಡ ಮಹಾತ್ಮರ ಬದುಕು ಬೆಳಕು 2ನೇ ದಿನದ ಅದ್ಭುತ ಸಂಗೀತದ ಸೇವೆಯನ್ನು ಸಲ್ಲಿಸಿದ ನಮ್ಮವರೇ ಆದ ಕೃಷ್ಣ ಅವರಲ್ಲಿ ಮೌನೇಶ್ ಅವರಲ್ಲಿ ಅನಂತ ಭಕ್ತಿಯ ಶರಣುಗಳನ್ನು ಹೇಳಿ ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಮಹಾತ್ಮರ ಕುರಿತು ಚಿಂತನ ಪರವಾದ ಮಾತುಗಳನ್ನು ಶ್ರವಣಿಸಲಿಕ್ಕೆ ಬಂದಿರತಕ್ಕಂತಹ ಸಮಸ್ತ ಎಲ್ಲ ಶರಣ ತಂದೆ ತಾಯಿಗಳೇ, ತಮಗೆಲ್ಲರಿಗೂ ಅನಂತ ಶರಣೋ ಶಿವ ಶರಣಾರ್ಥಿಗಳು. ಏನ್ ಹೇಳಿದ್ದೆ ನಿನ್ನೆ? ಶರಣೋ ಶಿವ. ಹಿಂದಿದ್ದವ್ರಿಗೆ ಸಂಬಂಧ ಇಲ್ಲ ನಾವು ಕುಂತ ಬಿಟ್ಟಾರ. ನಮಗೂ ಸಂಬಂಧ ಇಲ್ಲ, ಪುರಾಣ ಹೇಳೋಂಗೂ ಸಂಬಂಧ ಇಲ್ಲ, ಪುರಾಣಕ್ಕೂ ಸಂಬಂಧ ಇಲ್ಲ. ಹೇಳ್ಬೇಕಯ್ಯೋ. ಈಗ ಒಂದು 4 ಜನ ಹತ್ಕೊಂಡು ಹೊಂಟಿದ್ರು. ಏನು ಹೊತ್ಕೊಂಡು ಹೋಗ್ತಾರ 4 ಜನ? ಹೆಣ ಹೊತ್ಕೊಂಡು ಹೋಗ್ಬೇಕಾದ್ರೂ ಸಹಿತ ನಮ್ಮ ಭಾರತೀಯ ಪರಂಪರೆ ಎಷ್ಟು ಅದ್ಭುತ ಅಂದ್ರೆ, ಹೆಣ ಹೊತ್ಕೊಂಡು ಹೋಗ್ಬೇಕಾದ್ರೂ ಅಲ್ಲಿ ಮಂತ್ರ ಹಚ್ಚಿರ್ತಾರ. ಏನ್ ಹಚ್ಚಿರ್ತಾರ ಮಂತ್ರ ಅಲ್ಲಿ? ಎಟ್ಟರೆ ಕಳಿಸಿ ಓತಮ್ಮ, ಓಂ ನಮ ಶಿವ ಇಂಥ ಮಂತ್ರ ಹಚ್ಚಿರ್ತಾರ. ಆದರೆ ನಾ ಹೇಳುವ ಘಟನೆ ನಮ್ಮ ಕರ್ನಾಟಕ ರಾಜ್ಯದಲ್ಲ, ಉತ್ತರ ಪ್ರದೇಶದಲ್ಲಿ ನಡೆದಿರುವ ಘಟನೆ. ನಮ್ಮ ಕರ್ನಾಟಕದೊಳಗ ಏನ್ ಹೇಳ್ತಾರ ಅಂತಂದ್ರೆ ಓಂ ನಮ ಶಿವಾಯ ಅಂತ ಮಂತ್ರ ಹಚ್ಚಿರ್ತಾರ. ಆದ್ರೆ ಉತ್ತರ ಪ್ರದೇಶದೊಳಗೆ ಏನ್ ಹೇಳ್ತಾರ ಅಂದ್ರ, ಸ್ಮಶಾನದ ಕಡೆಗೆ ಹೊಯ್ಯುವಂತಹ ಸಂದರ್ಭದಲ್ಲಿ ಅವರೆಲ್ಲರೂ ಸಹಿತ ಜೈರಾಮ್ ಶ್ರೀರಾಮ್ ಜೈರಾಮ್ ಶ್ರೀರಾಮ್ ಅಂತ ಹೇಳ್ತಾರೆ. ಉತ್ತರ ಪ್ರದೇಶಗಳು ಎಲ್ಲರೂ ಹೀಗೆ ಜೈರಾಮ್ ಶ್ರೀರಾಮ್ ಜೈರಾಮ್ ಶ್ರೀರಾಮ್ ಅಂತ ಹೇಳ್ತಾ ಹೇಳ್ತಾ ಹೊರಟಿದ್ರು. ಸಣ್ಣ ಹುಡುಗ ಅಜ್ಜನ ಜೊತೆಗೆ ಹೋಗಿತ್ತು ಮೊಮ್ಮಗ ಪವಿತ್ರವಾಗಿರ್ತಕ್ಕಂತಹ ಕಾರ್ಯಕ್ಕೆ. ಅವ ಎದಕ್ ಹೊಂಟನ ಅನ್ನೋದು ಗೊತ್ತಿಲ್ಲ, ಏನಾಗೈತೆ ಅನ್ನೋದು ಹುಡುಗನಿಗೆ ಗೊತ್ತಿಲ್ಲ. ಮೊಮ್ಮಗ ಅಜ್ಜನ ಕಿರುಬೆರಳನ್ನ ಹೀಗೆ ಜಗ್ಗಿ ಕೇಳ್ತಾನೆ, ಅಜ್ಜ ಇವರೆಲ್ಲರೂ ಏನು ಜೈರಾಮ್ ಶ್ರೀರಾಮ್ ಜೈರಾಮ್ ಶ್ರೀರಾಮ್ ಅಂತ ಹೇಳಕತ್ತಾರ, ಅದು ಎಲ್ಲ ನನ್ನ ಕಿವಿ ಕೇಳಕತ್ತೈತಿ, ಖರೆ ಅವ ಮ್ಯಾಲ ಮಕ್ಕೊಂಡ ಒಟ್ಟ ಹೇಳಲಾಗೇನಲ್ಲ ಯಾಕ ಅಂತ ಕೇಳ್ತಂತದ ಹುಡುಗ. ಅದಕ್ಕೆ ಗೊತ್ತಿಲ್ಲ. ಕೇಳ್ತು ಅಜ್ಜನ, ಎಲ್ಲರೂ ಹೇಳೋದು ನನಗೆ ಕೇಳ್ತಾ ಇದೆ, ಆದ್ರೆ ಮೇಲೆ ಮಲಗಿರುವ ವ್ಯಕ್ತಿ ಹೇಳೋದು ನನಗೆ ಕೇಳ್ತಾ ಇಲ್ಲ ಅಂತಂದಾಗ ಅಜ್ಜ ಹೇಳಿದ್ನಂತೆ ಮೊಮ್ಮಗನಿಗೆ, ಕಂದ ಇವರದೆಲ್ಲರದು ಏನ್ ನಿನಗೆ ಜೈರಾಮ್ ಶ್ರೀರಾಮ್ ಜೈರಾಮ್ ಶ್ರೀರಾಮ್ ಶಬ್ದ ನಿನ್ನ ಕಿವಿ ಕೇಳ್ತಾ ಇದೆಯಲ್ಲ,
ಯಾರ ಶಬ್ದ ನಿನಗೆ ಕಿವಿ ಕೇಳಾಕತ್ತದಲ್ಲ ಅವರು ಇನ್ನು ಇದ ಭೂಮಿ ಮೇಲೆ ಅದಾರ. ಯಾವಂದ ನಿನಗೆ ಶಬ್ದ ಕೇಳಲಾಗೈತಲ್ಲ ಅವ ಈ ಭೂಮಿ ಬಿಟ್ಟು ಹೊರಟಾನ ಅಂತ ಅಜ್ಜ ಹೇಳಿದ್ನಂತ. ಅಜ್ಜವರ ಭೂಮಿಯಾಗಿದ್ದವ್ರದು ಭೂಮಿಯಿಂದ ಹೊರಟೋರ್ದು ಇಲ್ಯಾಕೆ ಹೇಳಕತ್ತೀರಿ ಅಂದ್ರ, ನಾ ಶರಣು ಶರಣಾರ್ಥಿ ಅಂತ ಹೇಳಿದಾಗ ಯಾರ್ಯಾರು ಶರಣು ಶರಣಾರ್ಥಿ ಅಂತ ಹೇಳುತ್ತೀರಿ ಅವರೆಲ್ಲರೂ ಹುಣಸೆಟ್ಟಿ ಕೊಪ್ಪದಾಗ ಇದ್ದಂಗ. ಹೇಳಲಾರ್ದವ್ರು ನಿಮಗ ಬಿಟ್ಟಿದ್ದೆ, ನಾ ಏನ್ ಹೇಳುದಿಲ್ಲ. ಶರಣೋ ಶಿವಶರಣಾರ್ಥಿಗಳು. ಈಗ ಹೆಂಗ್ ಬಂತ ಇವತ್ತನಿ ನಾವೆಲ್ಲ ಎರಡನೇ ದಿನದ ಮಹಾತ್ಮರ ಕುರಿತು ಚಿಂತನೆಯನ್ನು ಮಾಡಲಿಕ್ಕೆ ಕುಳಿತುಕೊಂಡಿದ್ದೇವೆ. ನಾವೆಲ್ಲ ನಿನ್ನೆ ಭಾರತ ದೇಶದ ಸನಾತನ ಪರಂಪರೆಯ ಕುರಿತು, ಆಧ್ಯಾತ್ಮದ ಕುರಿತು, ಭಾರತದ ಕುರಿತು ನಾವೆಲ್ಲರೂ ಚಿಂತನೆಯನ್ನು ಮಾಡಿದ್ದೇವೆ. ಭಾರತ ಅಂದ್ರೆ ಎಷ್ಟು ಪವಿತ್ರ, ಭಾರತದಲ್ಲಿ ಹುಟ್ಟಿರುವ ನಾವುಗಳೆಲ್ಲ ಎಷ್ಟು ಪುಣ್ಯವಂತರು ಅನ್ನುವಂಥದ್ದನ್ನ ನಾವೆಲ್ಲರೂ ಸಹಿತ ನಿನ್ನೆ ಚಿಂತನೆಯನ್ನ ಮಾಡಿದ್ದೇವೆ. ಭಾರತ ದೇಶ ಬಹಳ ದೊಡ್ಡ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿರುವುದು ಯಾವ ಕಾರಣಕ್ಕಾಗಿ ಅಂದ್ರೆ ಇಲ್ಲಿರುವ ಮಠ ಮಂದಿರಗಳ ಪರಂಪರೆಗಾಗಿ, ಇಲ್ಲಿರುವ ಆಧ್ಯಾತ್ಮದ ಗುರುಗಳಿಗಾಗಿ. ನಿನ್ನೆ ತಮಗೆಲ್ಲರಿಗೂ ತಿಳಿಸಿರುವ ಹಾಗೆ ಭಾರತವನ್ನ ವಿಶ್ವಗುರು ಅಂತ ಕರೀತಾರೆ. ಭಾರತವನ್ನ ವಿದೇಶದವರು ಕೈ ಮುಗಿತಾರೆ. ಭಾರತ ದೇಶವನ್ನ ಗೌರವಿಸ್ತಾರೆ. ಅಂದ್ರೆ ಯಾವ ಕಾರಣಕ್ಕಾಗಿ ಭಾರತವನ್ನ ಗೌರವಿಸ್ತಾರೆ ಅಂದ್ರೆ ಹಾನಗಲ್ಲ ಕುಮಾರ ಮಹಾಶಿವಯೋಗಿಗಳಂತ ಶ್ರೇಷ್ಠ ಪುಣ್ಯ ಪುರುಷರು ಈ ನಾಡಿನಲ್ಲಿ ಜನ್ಮವನ್ನ ತಾಳಿದ್ದಕ್ಕಾಗಿ ಭಾರತವನ್ನ ಗೌರವಿಸ್ತಾರೆ ಹೊರತಾಗಿ ನಮಗಾಗಿ ನಿಮಗಾಗಿ ಭಾರತದಲ್ಲಿರುವ ಸಂಪತ್ತಿಗಾಗಿ ಅಲ್ಲ. ಒಬ್ಬ ಗುರು 63 ವರ್ಷದ ಅವಧಿಯಲ್ಲಿ ಅಖಂಡ ಭಾರತವನ್ನ ಸಂಚರಿಸ್ತಾರೆ. ಭಾರತದಲ್ಲಿರುವ ಪ್ರತಿ ಗ್ರಾಮಗಳಿಗೆ ಪಾದಯಾತ್ರೆಯನ್ನು ಮಾಡುತ್ತಾರೆ. ಕರ್ನಾಟಕದ ಎಲ್ಲ ಜನಗಳಿಗೆ ಮಠ ಮಂದಿರಗಳಿಗೆ ಯೋಗಿಗಳನ್ನು ನೀಡಲು ಯೋಗ ಮಂದಿರವನ್ನು ಕಟ್ಟುತ್ತಾರೆ. ಅಂತ ಅನಾಥರೆಲ್ಲರೂ ಭಿಕ್ಷೆಯ ಪಾತ್ರೆಯನ್ನು ಹಿಡಿದುಕೊಂಡು ಅಕ್ಷಯ ಪಾತ್ರೆ ಅಂತ ತಿಳ್ಕೊಂಡು ಬಸ್ ಸ್ಟ್ಯಾಂಡ್ ಕಡೆಯೋ ರೈಲ್ವೆ ಸ್ಟೇಷನ್ ಕಡೆಯೋ ಭಿಕ್ಷಾಂದೇಹಿ ಅಂತ ಮುಖ ಮಾಡುವಂತಹ ಸಂದರ್ಭದಲ್ಲಿ ಅರಿವಿನ ಆಧ್ಯಾತ್ಮದ ಕಣ್ಣುಗಳನ್ನ ತೆರೆಸಿ, ನೀವು ಭಿಕ್ಷೆಯ ಪಾತ್ರೆಯನ್ನು ಹಿಡಿಯಲು ಈ ಭೂಮಿಯಲ್ಲಿ ಜನ್ಮವನ್ನ ತಾಳಿಲ್ಲ, ಸಂಗೀತದ ಪಾತ್ರೆಯನ್ನು ಹಿಡಿಯಲು ನೀವು ಜನ್ಮ ತಾಳಿರಿ ಅಂತ ತಿಳ್ಕೊಂಡು ಹೇಳಿ ಕಣ್ಣ ಕಾಣಲಾರದವರಿಗೆ ಸಂಗೀತವನ್ನು ಕೊಟ್ಟಂತಹ ಶ್ರೇಷ್ಠ ಯುಗ ಪುರುಷ ಹಾನಗಲ್ಲ ಕುಮಾರೇಶ. ಹಾನಗಲ್ಲ ಕುಮಾರೇಶ ಇದೇ ತಟ್ಟುಕೊಂಡು ಅಭಿಮಾನದಿಂದ ನೀವೆಲ್ಲರೂ ಹೇಳ್ಬೇಕು, ಅವ ನೀವ್ಯಾರಾದ್ರೂ ನಿಮ್ಮ ಮನೆಯೊಳಗಡೆ ಯಾವುದೋ ಒಬ್ಬ IAS KS ಏನೋ ಒಂದು ಜಾಬ್ ಅನ್ನ ಗೌರ್ಮೆಂಟ್ ಜಾಬ್ ಮಾಡಿಬಿಟ್ರೆ ಓನಿಗೆಲ್ಲ ನೀವು ಸ್ವೀಟ್ ಹಂಚ್ತೀರಿ, ಹೌದಲ್ಲ? ಹಂಚ್ತೀರ ಇಲ್ಲ? ಹಂಚ್ತೀರಿ. ಅವು ಮತ್ ಕೆಲವೊಂದಿಷ್ಟು ಮನೆಯಾಗಿರ್ತಾವ, ಹಂಚಲಾರಂಗೂ ಇರ್ತಾವ. ಆ ಮಾತು ಬೇರೆ, ಯಾಕರೆ ಆಯ್ತಪ್ಪ ಇಂದ ಅಂತಿರ್ತಾವ. ಅವು ಬೇರೆ, ಅವ್ರದ್ದು ಹೇಳಕತ್ತಿಲ್ಲ, ಸ್ವೀಟ್ ಹಂಚೋರ್ದು ಹೇಳಕತ್ತಿ. ಅವು ಇರ್ತಾವ, ಒಂದು ಯಾಕರೆ ಆಯ್ತು ಬಿಡೋ ಬರೀ ಒಂದು ಆಗಬಾರ್ದಂತ ಒಂದು ನಿಂಬೆಕಾಯಿ ಮಾಡಿಸ್ಕೊಂಡಿರ್ತದ. ಅಂತ ಹೋಗಿದಾವ ಈ ಭೂಮಿ ಮೇಲೆ. ನಾ ಹೇಳೋದು ಆಗುವಂತವರನ್ನ ಆಗಿ ಖುಷಿ ಪಟ್ಟು ಸಿಹಿ ಅನ್ಸತಕ್ಕಂಥವ್ರ ಕುರಿತು ಹೇಳುತ್ತಾ ಇದ್ದೇನೆ. ನೀವೆಲ್ಲ ನಿಮ್ಮ ಮನೆಯೊಳಗಡೆ ಅಥವಾ ನಿಮ್ಮ ಮನೆಯ ಪಕ್ಕದೊಳಗಡೆ ಅಥವಾ ನಿಮ್ಮ ಬೀಗರು ನೆಂಟರು ಇವರೆಲ್ಲರೂ ಯಾರ್ದಾದ್ರೂ ಒಂದು ಏನೋ ಗೌರ್ಮೆಂಟ್ ನೌಕರಿ ಆದಾಗ, ಏನೋ ಒಂದು ದೊಡ್ಡ ಸಾಧನೆಯನ್ನು ಮಾಡಿದಾಗ ಇಡೀ ಊರಿಗೆಲ್ಲ ಡಂಗೂರವನ್ನ ಸಾರಿ ನನ್ನ ಮಗ, ನನ್ನ ಮಗಳು, ನನ್ನ ಮೊಮ್ಮಗ ಹೀಗೆ ದೊಡ್ಡ ಸಾಧನೆಯನ್ನು ಮಾಡಿದ್ದಾನೆ ಅಂತ ನೀವೆಲ್ಲರೂ ಹೇಳುತ್ತೀರಿ. ನೀವೆಲ್ಲ ಪಕ್ಕದಲ್ಲಿರುವ ಮಹಾಮಠ ಎಷ್ಟು ಪವಿತ್ರ, ನಿಮ್ಮೂರು ಎಷ್ಟು ಪವಿತ್ರ ಅಂತ ಭಾವಿಸ್ಕೊಳ್ತೀನಿ. ಅಂದ್ರೆ ಅಖಂಡ ಕರ್ನಾಟಕದ ಸ್ವಾಮಿಗಳು ಒಬ್ಬ ಸನ್ಯಾಸಿಗೆ ನಮಸ್ಕರಿಸ್ತಾರೆ. ಅದೇ ಒಬ್ಬ ಸನ್ಯಾಸಿ ಬೇರೆ ಯಾರು ಅಲ್ಲ, ನಿಮ್ಮ ಪಕ್ಕದ ಮಠವಾಗಿರ್ತಕ್ಕಂಥ ಹಾನಗಲ್ಲ ಕುಮಾರ ಮಹಾಶಿವಯೋಗಿಗಳು ಅನ್ನುವಂಥದ್ದನ್ನ ನಾವೆಲ್ಲರೂ ಅಭಿಮಾನದಿಂದ ಒಪ್ಕೊಳ್ಬೇಕಾಗುತ್ತೆ. ಅಂತ ಮಠದ ಪರಂಪರೆ ಅಡಿಯಲ್ಲಿ ಬಂದೇನೋ ಮಳಿ ಬಳಿ ಹೆಂಗಾಗೈತಿ, ಚಲೋ ಆಗೈತಿ ಇಲ್ಲೋ ಅಂತ ಕೇಳ್ತಾರಿಲ್ಲೋ. ಹಾನಗಲ್ಲಜ್ಜವ್ರು ಏನ್ ಮಾಡಿದ್ರು ಅಂದ್ರೆ ಈ ಸಮಾಜದೊಳಗ ಮಾತನಾಡದೇ ಇರುವ ದೇವರುಗಳನ್ನ ಕೊಡ್ಲಿಲ್ಲ, ನಿಮ್ಮ ಜೊತೆಗೆ ಮಾತನಾಡುವ ದೇವರನ್ನ ಕೊಟ್ಟಂತವರು ಅದು ಹಾನಗಲ್ಲ ಕುಮಾರ ಮಹಾಶಿವಯೋಗಿಗಳು ಅನ್ನುವಂಥದ್ದನ್ನ ನಾವೆಲ್ಲರೂ ನೆನಪಿಸ್ಕೊಳ್ತಾರೆ. ಈ ಭಾಗಕ್ಕೆ ಕನ್ನಡ ನಾಡಿನ ಮಠ ಮಂದಿರಗಳಿಗೆ ಗುರುಗಳನ್ನ ಕೊಡಲು
ಸನ್ಯಾಸಿಗಳನ್ನ ಕೊಡಲು ಯೋಗ ಮಂದಿರವನ್ನ ಕಟ್ಟಿದ ಪುಣ್ಯ ಪುರುಷ. 1909 ರಥ ಸಪ್ತಮಿ ಎಂದು ಶಿವಯೋಗ ಮಂದಿರ ಸ್ಥಾಪನೆಗೆ ಅಡಿಗಲ್ಲಿಟ್ಟು ಲಿಂಗ ಮುದ್ರೆಯ ಕಲ್ಲನ್ನಿಟ್ಟು ಶಿವಯೋಗ ಮಂದಿರವನ್ನ ಕೊಟ್ಟಂತವರು ಹಾನಗಲ್ಲ ಕುಮಾರ ಶಿವಯೋಗಿಗಳು. ಏನು ಮಾಡಬೇಡ್ರಿ, ಏನು ಮಾಡಲ್ಲ, ಅದು ಪ್ರವಚನ ಕೇಳಕ್. ಅದಕ್ಕಾಗಿ ಬಸವಣ್ಣನವರು ಬಹಳ ಚೆನ್ನಾಗಿ ಬರೀತಾರೆ, ಶಿವ ಪಥವ ನರಿದಿ ಹಡೆ ಗುರು ಪಥವೇ ಮೊದಲು. ದೇವರನ್ನ ಕಾಣುವ ಮುನ್ನ ನಿಮ್ಮ ಹತ್ರ ಯಾರಿರ್ಬೇಕು ಅಂದ್ರೆ ಒಬ್ಬ ಗುರುವಿನ ಸಂಘವನ್ನ ನೀವು ಮಾಡಿಬಿಟ್ರೆ ಗುಡಿಯಾಗಿದ್ದ ದೇವರು ಬಂದು ನಿಮಗೆ ಆಶೀರ್ವಾದ ಮಾಡ್ತಾನಂತ. ಒಬ್ಬ ಗುರುವನ್ನ ನಿಮ್ಮ ಪಕ್ಕದಲ್ಲಿ ಇಟ್ಕೊಂಡ್ರೆ, ಒಬ್ಬ ಸದ್ಗುರುವಿನ ಸಂಘವನ್ನ ನೀವು ಮಾಡಿದರೆ. ಶಾಲೆಯೊಳಗಡೆ ವಿದ್ಯಾರ್ಥಿಯನ್ನು ಶಿಕ್ಷಕರು ಕರೆದು ವಿದ್ಯಾರ್ಥಿಗೆ ಪ್ರಶ್ನೆ ಮಾಡಿದ್ರಂತೆ, ನೋಡು ಇತ್ತ ನಿನ್ನ ಗುರುಗಳು ನಿಂತಿದ್ದಾರೆ, ಅತ್ತ ದೇವರು ಬಂದಿದ್ದಾನೆ, ನೀ ಮೊದಲಿಗೆ ಯಾರಿಗೆ ನಮಸ್ಕಾರ ಮಾಡ್ತೀಯ ಅಂತ ಹುಡುಗನಿಗೆ ಕೇಳಿದ್ರಂತ ಸರ್. ಆಗ ಅಷ್ಟು ಅದ್ಭುತ ಬಾಲಕ ಉತ್ತರಿಸ್ತಾನೆ ಶಿಕ್ಷಕರಿಗೆ, ಸರ್ ನಾ ಮೊದಲಿಗೆ ಯಾರಿಗೆ ನಮಸ್ಕಾರ ಮಾಡ್ತೀನಿ ಅಂದ್ರೆ ಮೊದಲ ಗುರುಗಳಿಗೆ ನಮಸ್ಕಾರ ಮಾಡ್ತೇನೆ, ನಂತರದಲ್ಲಿ ದೇವರಿಗೆ ನಮಸ್ಕಾರ ಮಾಡ್ತೀನಿ ಎಂದ ಹುಡುಗ. ಸರ್ ಅಂದ್ರು, ಹುಚ್ಚ ನಾವೆಲ್ಲ ದೇವ್ರನ್ನ ಹುಡುಕಾಡ್ಕೋಂತ ಹೊಂಟೇವಿ, ಅಂತ ದೇವರು ಬಂದು ಬಾಜು ನಿಂತ್ರ ಮೊದಲ ಗುರುವಿಗೆ ನಮಸ್ಕಾರ ಮಾಡಿ ಆಮೇಲೆ ದೇವರಿಗೆ ನಮಸ್ಕಾರ ಮಾಡ್ತೀನಿ ಅನ್ನಕತ್ತಿಯಲ್ಲ ಹೆಂಗ ಅಂತ ಕೇಳಿದಾಗ ಸಣ್ಣ ಹುಡುಗ ಉತ್ತರಿಸ್ತಾನಂತೆ, ಸರ್ ಒಬ್ಬ ಸದ್ಗುರು ಇದ್ದಾಗ ದೇವರು ಬಂದು ಪಕ್ಕದಾಗ ನಿಂತಾನ, ಹೊರತಾಗಿ ಗುರು ಇರದೇ ಇದ್ರೆ ದೇವರು ಬರ್ಲಿಕ್ಕೆ ಸಾಧ್ಯ ಇಲ್ಲ, ಹಾಗಾಗಿ ದೇವರಿಗಿಂತ ಗುರು ಬಹಳ ದೊಡ್ಡ ಅಂತ ಒಬ್ಬ ವಿದ್ಯಾರ್ಥಿ ಹೇಳ್ತಾನೆ. ಒಬ್ಬ ವಿದ್ಯಾರ್ಥಿ ನಿಮಗ್ ನಾನು ಸುಮ್ಮನೆ ಕೇಳುತ್ತೇನೆ, ಈ ಗ್ರಹಗಳದಾವಲ್ಲ, ಗ್ರಹಗಳು ಎಷ್ಟದಾವ? ಕೆಲವು ಜನ 9 ಅನ್ನಕತ್ತೀರಿ, ಕೆಲವು ಜನ 8 ಅನ್ನಕತ್ತೀರಿ. ನಾ ಹೇಳೋದು 9 ಲೆಕ್ಕ ಹೇಳ್ತೇನೆ. ಈಗ 8 ಆಗ್ಯಾವ, ಮೊದಲು 9 ಇದ್ದು, ಹೌದಲ್ಲ? ಆ 9 ಗ್ರಹಗಳೊಳಗ ಬಹಳ ದೊಡ್ಡ ಗ್ರಹ ಯಾವುದು? ಎಷ್ಟು ಶಾನ್ಯದಲ್ಲಿ ಹುಡುಗರಿಗೊಂದು ಜೋರ್ ಚಪ್ಪಾಳೆ ಹೊಡಿರೇ. ಆ 9 ಗ್ರಹಗಳೊಳಗೂ ಸಹಿತ ಬಹಳ ದೊಡ್ಡ ಗ್ರಹ ಯಾವುದು ಅಂದ್ರೆ ಗುರುಗ್ರಹ. ಗುರುಗ್ರಹಕ್ಕೆ ಎಂತ ಸ್ಥಾನ ಕೊಟ್ಟಾರ ಅಂದ್ರ ನೀವು ನೋಡ್ರಿ, ಬಹಳ ದೊಡ್ಡ ಸ್ಥಾನ ಕೊಟ್ಟಾರ. ಈ ಕಡೆಯಿಂದ 1ನೇ ಗ್ರಹ ಯಾವುದು? ಅಲ್ಲಿಂದ ಹಿಂಗೆ ಎನಿಸ್ಕೊಂಡು ಬರೀ ಗುರುಗ್ರಹ ಎಷ್ಟನೇ ಸ್ಥಾನಕ್ಕೈತಿ? 9 ಲೆಕ್ಕ. ಎಷ್ಟನೇ ಸ್ಥಾನಕ್ಕೈತಿ ಗುರುಗ್ರಹ? ಇಲ್ಲ, 5ನೇ ಸ್ಥಾನಕ್ಕದೆ. ಈ ಕಡೆಯಿಂದ ಬಂದ್ರು ಸಹಿತ ಗುರುಗ್ರಹ ಎಷ್ಟನೇ ಸ್ಥಾನಕ್ಕದೆ? ಈ ಕಡೆಯಿಂದ ಬಂದ್ರು ಗುರು ಎಷ್ಟು ದೊಡ್ಡ ಆತ ಅಂದ್ರೆ ಮಧ್ಯದಲ್ಲಿ ಗುರುಗ್ರಹ ಅನ್ನುವಂತ ದೊಡ್ಡ ಗ್ರಹವನ್ನು ಇಟ್ಟುಕೊಂಡು ಈ ಕಡೆ 4 ಗ್ರಹಗಳನ್ನ ಈ ಕಡೆ 4 ಗ್ರಹಗಳನ್ನ ಯಾರು ಸಂಭಾಳಿಸ್ತಾರೆ ಅಂದ್ರೆ ಒಬ್ಬ ಗುರು ಮಾತ್ರ ಸಂಭಾಳಿಸ್ಲಿಕ್ಕೆ ಸಾಧ್ಯ ಅನ್ನುವಂಥದ್ದನ್ನ ಗ್ರಹಗಳು ಸಹಿತ ಸಂದೇಶವನ್ನ ಸಾರ್ತವೆ. ಗ್ರಹಗಳು ನೀವು ಬಹಳ ಜನ ಇಲ್ಲಿ ಕನ್ನಡ ಶಾಲೆಗೆ ವ್ಯಾಕರಣ ಹಾಕಿರ್ಬೇಕು. ನನಗನಿಸಿ ಮಟ್ಟಿಗೆ ವ್ಯಾಕರಣ ಕಲಿಸ್ತಾರೆ ನಿಮ್ ಶಾಲೆ? ಕಲಿಸ್ತಾರೆ ಸರ್? ಬಂದಾರ ಸರ್? ಬಂದಿಲ್ಲ. ನೀವು ವ್ಯಾಕರಣ ಹಾಕಬೇಕಾದ್ರೆ ಲಘು ಗುರು ಅಂತ ಹಾಕ್ತೀರಿ, ಛಂದಸ್ ಹಾಕಬೇಕಾದ್ರೆ, ಹೌದ? ಆ ಲಘು ಗುರು ಹಾಕಬೇಕಾದ್ರೆ ಲಘು ದೊಡ್ಡದು, ಗುರು ದೊಡ್ಡದು. ವ್ಯಾಕರಣದೊಳಗೂ ಸಹಿತ ಲಘುಕ್ಕಿಂತ ಗುರು ಬಹಳ ದೊಡ್ಡ ಆತ ಅನ್ನುವಂಥದ್ದನ್ನ ನಮ್ಮ ಪರಂಪರೆಯಲ್ಲಿ ಅಕ್ಷರಾಭ್ಯಾಸದಲ್ಲಿಯೂ ಸಹಿತ ಗುರು ಬಹಳ ದೊಡ್ಡ ಆತ ಅನ್ನುವಂಥದ್ದನ್ನ ಭಾರತ ದೇಶದ ಸನಾತನ ಪರಂಪರೆ ಹೇಳುತ್ತದೆ. ಗುರು ಬಹಳ ದೊಡ್ಡ ಆತ ಈ ಜಗತ್ತಿನ. ಯಾರು ನಮ್ಮ ಜೀವನವನ್ನ ಕಾಪಾಡ್ತಾರೆ ಅಂದ್ರೆ ಸರ್ವಜ್ಞ ಬಹಳ ಚೆನ್ನಾಗಿ ಬರೀತಾನೆ, ಬಂಧುಗಳಾದವರು ಬಂದುಂಟು ಹೋಗುವರು ಬಂಧನವ ಕಳೆಯಲರಿಯರೇ, ಗುರುವಿಗಿಂತ ಬಂಧು ಉಂಟು ಸರ್ವಜ್ಞ. ಈ ಬಂಧುಗಳಾದವರು ಹೆಂಗ್ ಬರ್ತಾರಂದ್ರೆ ಮದುವೆಗೆ ಬೀಗರಾಗಿ ಬರ್ತಾರ, ಬೀಗರಾಗಿ ಹೋಗ್ತಾರ. ನೀವು ನೋಡ್ರಿ, ನಿಮ್ ಮನ್ಯಾಗ ಮಸ್ತ್ ಅಡಿಗೆ ಮಾಡಿದ್ರೆ ನಿಮ್ಮನ್ನ ಹೊಗಳ್ತಾರ, ಮದುವೆಯಾಗ ಸ್ವಲ್ಪ ಏನಾರು ಕೊಂಚ ಎಡವಟ್ಟ ಆಯ್ತಂದ್ರೆ ನಿಮ್ ಜೊತೆ ಜಗಳಾಟ ಹೋಗ್ತಾರ ಬೀಗ. ಹಂಗೆ ಹೋಗಕ್ ಸಾಧ್ಯ? ಒಂದು ಮದುವೆ ಜಗತ್ತಿನಾಗ ನಕ್ಕೊಂತ ಇನ್ನೂ ನಡೆದಿಲ್ಲ. ಅದು ತಂಗಿಯರೇ ಹೇಳ್ತಿರ್ತೈತಿ, ಅಕ್ಕರೇ ಹೇಳ್ತಿರ್ತಾಳ, ಅತ್ತೆರೇ ಹೇಳ್ತಿರ್ತೈತಿ, ಮಾವರೇ ಹೇಳ್ತಿರ್ತಾನ. ಒಟ್ಟ ಮದುವೆ ಅಳ್ಕೊಂತಾನೆ ಹಾಕು, ಒಂದು ನಕ್ಕೊಂತ ಗಂಡ ಇಂತಿ ಆಡ ನಗತಿರ್ತಾವ, ಅವ ನಗತಿರ್ತಾವ, ಮುಂದ್ ಗಂಡ ಹೇಳ್ತಿರ್ತಾನ. ಆ ಮಾತು ಮೇಲೆ ಗಂಡ ತವ್ರ ಮನೆಗೆ ಹೋಗ್ಬೇಕಾದ್ರ ಗಂಡ ಕರ್ಕೊಂಡು ಹೋಗಿ ಬಂದಿದ್ದ. ಹೆಂಡತಿ ಮೊನ್ನೆ ಸರಿ ಮತ್ತೆ ಮನೆ ಬಿಟ್ಟು ಹೋಗ್ಬೇಕಂದ್ರೆ ಬಹಳ ಅಳ್ತಿರ್ತೀರಿ ನಾವು. ಒಮ್ಮಿ ಅಪ್ಪನ ಹಿಡಿದು ಅಳ್ತಿರ್ತೀರಿ, ಒಮ್ಮಿ ಅವ್ವನ್ ಹಿಡಿದು ಅಳ್ತಿರ್ತೀರಿ, ಒಮ್ಮಿ ತಮ್ಮನ ಹಿಡಿದು ಅಳ್ತಿರ್ತೀರಿ,
ಒಮ್ಮೆ ಅಣ್ಣನ ಹಿಡಿದು ಅಳ್ತಿರ್ತೀರಿ, ಒಟ್ಟ ಅಳುದು ಅಂದ್ರೆ ಅಳುದು. ಗಂಡಲ್ಲಿ ನಿಂತಿದ್ದ ಕೇಳಿದ್ರಂತೆ, ಅಲ್ಲೇ ಹುಚ್ಚ ಹೆಂಡತಿ ಅಟ್ಟ ಅಳಕತ್ತಾಳ, ನೀ ನೋಡಿದ್ರೆ ನಕ್ಕೊಂತ ನಿಂತಿಯಲ್ಲ, ಹೋಗಿ ರಮಸಾಕ್ ಬರೋದಿಲ್ಲ, ಎಷ್ಟು ಚಂದ ನಕ್ಕೊಂತ ನಿಂತಿಯಲ್ಲ, ಈಗ ಯಾರು ನಗತಾರೇನು? ಅವಾಗ ಗಂಡ ಅಂದಂತ, ಹುಚ್ಚುಗುಟ್ಟಿ ಸುಮ್ಮಿರು, ನಿನಗೇನು ಗೊತ್ತೈತ ನನ್ನ ತ್ರಾಸ ಅನ್ನ. ಯಾಕ ನಗಾಕತ್ತಿ ಅಂತ ಕೇಳಕತ್ತಿಯಲ್ಲ, ಮುಂದೆ ಆಕಿ ನನ್ನ ಮನೆಗೆ ಬಂದ್ಮೇಲೆ ನಾ ಕಾಯಂ ಅಳುದತಿ ಐತಿ, ಇವತ್ತೊಂದೇ ದಿನ ನಗತೀನಿ, ಸುಮ್ ಬಿಡು ಮಾರಾಯ ನಾನು ಅಂದಂತ. ಆದ್ರೆ ಇವರೆಲ್ಲರೂ ಬೀಗರು ಬಿದ್ದರು ಎದಕ್ಕೆ ಬರ್ತಾರಂದ್ರ, ಸರ್ವಜ್ಞ ಬರಿತಾನೆ, ಬಂಧುಗಳಾದವರು ಬಂದುಂಡು ಹೋಗುವರು, ಬಂಧನವ ಕಳೆಯಲರಿಯರೇ. ನೀವು ನೋಡ್ರಿ, ಬೀಗರಾದವರು ನೀವು ಚೆನ್ನಾಗಿದ್ದಾಗ ಮಾತ್ರ ಬರ್ತಾರೆ ಹೊರತಾಗಿ ಕಷ್ಟದಲ್ಲಿದ್ದಾಗ ಯಾರು ಬರೋದಿಲ್ಲ. 100ರಲ್ಲಿ 90% ಯಾರು ಬರೋದಿಲ್ಲ, 10% ಯಾರೋ ಬರ್ಬೋದು, ಒಪ್ಕೊಳ್ತೇನೆ. ಆದರೆ 90% ಯಾರು ಬರೋದಿಲ್ಲ. ನೀವು ಸುಖವಾಗಿದ್ದಾಗ 1000 ಸಲ ಫೋನ್ ಮಾಡ್ತಾರೆ, ನೀವು ದುಃಖದಾಗಿದ್ದಾಗ ಫೋನ್ ಹಚ್ಚಿದ್ರೆ ಸ್ವಿಚ್ ಆಫ್ ಮಾಡ್ತಾರೆ. ಅವರೆಲ್ಲರೂ ನಿಮ್ಮ ಬಂಧುಗಳಾಗಿ ಬಂದು ಉಂಡು ಅಷ್ಟೇ ಹೋಗ್ತಾರೆ ಹೊರತಾಗಿ ನಿಮ್ಮ ಬಂಧನವನ್ನ ಕಳೆಯಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಬಂಧನವನ್ನ ಯಾರು ಕಳೀತಾರೆ ಅಂದ್ರೆ ಒಬ್ಬ ಸದ್ಗುರು ಮಾತ್ರ ನಿಮ್ಮ ಬಂಧನವನ್ನ ಕಳೆಯಲಿಕ್ಕೆ ಸಾಧ್ಯ ಇದೆ ಹೊರತಾಗಿ ಬೀಗರು ಬಿದ್ದರು ಇವರಾರ ಕಡೆಯಿಂದ ಸಾಧ್ಯ ಇಲ್ಲ. ಒಬ್ಬ ಸದ್ಗುರು ಮಾತ್ರ ನಿಮ್ಮನ್ನು ಬದಲಿಸಬಲ್ಲ. ಸೇವಾ ಮಾಡ್ಬೇಕು, ಗುರು ಹಾಗೆ ಒಲಿಯೋದಿಲ್ಲ, ಸೇವಾ ಮಾಡ್ಬೇಕು, ಸದ್ಗುರುವಿನ ಸೇವಾ ಮಾಡ್ಬೇಕು. ಒಂದು ಘಟನೆ ಹೇಳ್ತೀನಿ ನಮಗೆ, ಹ್ಯಾಂಗ ಗುರುಗಳು ಸೇವಾ ಮಾಡಬೇಕು. ಈ ಬಾಗಲಕೋಟೆ ಜಿಲ್ಲಾದೊಳಗ ರಬಕವಿ ಬನ್ನಟ್ಟಿ ತಾಲೂಕ್ ಅಂತ ಒಂದು ಊರದೆ. ಆ ರಬಕವಿ ಬನ್ನಟ್ಟಿ ತಾಲೂಕಿನೊಳಗ ಮಹಾಲಿಂಗಪುರ ಅಂತ ಒಂದು ಊರು ಬರುತ್ತದೆ. ಯಾವುದು? ಮಹಾಲಿಂಗಪುರ. ಆ ಮಹಾಲಿಂಗಪುರದೊಳಗ ಒಂದು ಮಠ. ಆ ಮಠದ ಹೆಸರು ಮಹಾಲಿಂಗೇಶ್ವರ ಸಂಸ್ಥಾನ ಮಠ. ನಾ ಹೇಳುವ ಉದಾಹರಣೆ 450 ವರ್ಷದ ಹಿಂದೆ ನಡೆದಿರುವ ಘಟನೆ. ಒಬ್ಬ ಗುರುಗಳ ಸೇವೆಯನ್ನ ತನುಮುಟ್ಟಿ, ಮನಮುಟ್ಟಿ, ಭಾವ ಮುಟ್ಟಿ ಒಬ್ಬ ಸದ್ಗುರುಗಳ, ಒಬ್ಬ ಗುರುವಿನ, ಒಬ್ಬ ಜಂಗಮನ ಸೇವೆಯನ್ನ ಮಾಡಿದರೆ ಒಬ್ಬ ಗುರುಗಳು ಹೇಗೆ ಆಶೀರ್ವಾದ ಮಾಡ್ತಾರೆ ಅನ್ನೋದಕ್ಕಾಗಿ 450 ವರ್ಷದ ಹಿಂದೆ ಆ ಮಠದೊಳಗಡೆ ಮಹಾನ್ ಯೋಗಿಗಳಾಗಿ ಹೋಗುತ್ತಾರೆ. ಅವರ ಹೆಸರೇ ಮಹಾಲಿಂಗ ಶಿವಯೋಗಿಗಳು ಅಂತ. ಆ ಮಹಾಲಿಂಗ ಶಿವಯೋಗಿಗಳ ಸೇವೆಯನ್ನ ಯಾರು ಮಾಡ್ತಾ ಇದ್ರು ಅಂದ್ರೆ ಒಬ್ಬ ತಾಯಿ. ಆ ತಾಯಿ ಹೆಸರು ಸಿದ್ಧಾತಾಯಿ. ಏನು ಆ ತಾಯಿ ಹೆಸರು? ಸಿದ್ಧಾತಾಯಿ. ಎಷ್ಟು ವರ್ಷ ಸೇವಾ ಮಾಡಿದ್ರು ಮಹಾಲಿಂಗ ಶಿವಯೋಗಿಗಳದು ಅಂದ್ರ, ಬಾಲ್ಯದಲ್ಲಿದ್ದ ಮಹಾಲಿಂಗ ಶಿವಯೋಗಿಗಳನ್ನ ಬಾಣೆತ್ತರಕ್ಕೆ ಬೆಳೆಯುವವರೆಗೆ ಸಿದ್ಧಾತಾಯಿ ಪ್ರತಿನಿತ್ಯ ಗುರುಗಳ ಸೇವೆಯನ್ನು ಮಾಡ್ತಾ ಇದ್ದು, ಮಠದ ಸೇವೆಯನ್ನು ಮಾಡ್ತಾ ಇದ್ದು. ಎಷ್ಟು ಮಹಾಲಿಂಗ ಶಿವಯೋಗಿಗಳನ್ನ ಆ ತಾಯಿಯನ್ನು ಹಚ್ಚಿಕೊಂಡಿದ್ರು ಅಂದ್ರ, ಆ ತಾಯಿಗೆ ಹೇಳ್ತಿದ್ರಂತ, ಅವ ಹಾಡಿದ ತಾಯಿಯನ್ನ ಬಿಟ್ಟಿನಿ, ನೀ ನನ್ನನ್ನ ಪಡೆದ ತಾಯಿಯನ್ನಾಗಿ ನಾನು ಸ್ವೀಕಾರ ಮಾಡಿಕೊಂಡಿದ್ದೇನೆ, ನೀ ನನ್ನ ಹೆತ್ತ ಪವಿತ್ರ ತಾಯಿಯ ಸಮಾನ ಅಂತ ಆ ತಾಯಿಯನ್ನ ಪ್ರೀತಿಸ್ತಾ ಇದ್ರಂತೆ ಮಹಾಲಿಂಗ ಶಿವಯೋಗಿಗಳು. ನೀವು ನೋಡ್ರಿ, ಸಣ್ಣ ಕೂಸು ನಿಮ್ಮ ಮನೆ ಬಿಟ್ಟು ಹೊರಗೆ ಹೋಗ್ಬೇಕಾಗಿತ್ತು ಅಂದ್ರೆ ತಾಯಿಗೆ ಹೇಳಿ ಹೋಗುತ್ತೋ ಏನ್ ಹಂಗ ಹೋಗ್ತೈತೆ? ಸಣ್ಣ ಕೂಸು. ಈ ದೊಡ್ಡವ್ರು ಬೇಡ ಬಿಡ್ರೆ ಒದ್ದು ಹೊಕ್ಕವ್, ನೀವು ಬೇಡ ಅಂದ್ರು ಅದು ಮಾತು ಬೇರೆ. ಸಣ್ಣ ಕೇಳಕತ್ತೆ, ಸಣ್ಣ ಕೂಸು ಮನಿ ಬಿಟ್ಟು ಒಂದ್ ಅಂಗಳದಾಗ ಹೆಜ್ಜೆ ಇಡಬೇಕಾಗಿತ್ತು ಅಂದ್ರೆ ತಾಯಿಗೆ ಹೇಳೇ ಹೋಗುತ್ತೈತ, ಅವ ಹೀಗೆ ಹೊಂಟೀನಿ, ಹೀಗೆ ಬರ್ತೀನಿ ಅಂತ ಹೇಳೇ ಹೋಗ್ತೈತಿ. ಹಂಗ ಮಹಾಲಿಂಗ ಶಿವಯೋಗಿಗಳು ಶಿವಯೋಗದ ತುತ್ತ ತುದಿಯನ್ನ ಏರಿ ಕುಳಿತುಕೊಂಡಿದ್ರು ಸಹಿತ ಮಠ ಬಿಟ್ಟು ಒಂದ್ ಹೆಜ್ಜೆ ಹೊರಗಿಡಬೇಕಾಗಿತ್ತಂದ್ರ ಸಿದ್ಧಾತಾಯಿಯನ್ನ ಕೇಳಿ ಹೊರಗಿಡ್ತಿದ್ರು. ತಾಯಿ ಹೊರಗೆ ಹೋಗು ಅಂದ್ರೆ ಹೋಗ್ತಿದ್ರು, ಮಠದೊಳಗೆ ಇರು ಅಂದ್ರೆ ಮಠದೊಳಗೆ ಇರ್ತಿದ್ರು ಮಹಾಲಿಂಗ ಶಿವಯೋಗಿಗಳು. ಒಂದು ದಿನ ಮಹಾಲಿಂಗ ಶಿವಯೋಗಿಗಳು ಕಂಗಳ ಆಲಯದಲ್ಲಿ ಶಿವಯೋಗದ ಲಿಂಗಯ್ಯನನ್ನ ಸಂಧಾನ ಮಾಡ್ತಿರ್ಬೇಕಾದ್ರೆ ಸಾಕ್ಷಾತ್ ಶಿವ ಮಹಾಲಿಂಗ ಶಿವಯೋಗಿಗಳನ್ನು ನೋಡ್ಬೇಕು ಅಂತ ಕೈಲಾಸದಿಂದ ದರೆಗಿಡಿದು ಬಂದಂತ ಮಠಕ್ಕೆ, ಮಹಾಲಿಂಗೇಶ್ವರ ಮಠಕ್ಕೆ. ಮಹಾಲಿಂಗ ಶಿವಯೋಗಿಗಳು ಹಾಡಿದೊಡೆಯನ್ನೊಡೆಯನ ಹಾಡುವೆ, ಬೇಡಿದೊಡೆಯನ್ನೊಡೆಯನ ಬೇಡುವೆ, ಒಡೆಯಂಗೊಡಲಾ ತೋರಿ ಅಂತ ತಿಳ್ಕೊಂಡು ಹೇಳಿ ಬಸವಣ್ಣನವರ ವಚನವನ್ನ ಹಾಡಿ ಲಿಂಗಯ್ಯನನ್ನ ಆರಾಧಿಸ್ತಾ ಇರಬೇಕಾದ್ರೆ ಸಾಕ್ಷಾತ್ ಶಿವ ಪೂಜೆ ಕೂಲಿ ಒಳಗೆ ಬಂದು ನಿಂತನಂತ ಮಹಾಲಿಂಗ ಶಿವಯೋಗಿಗಳನ್ನು ನೋಡಬೇಕು ಅಂತ. ಪೂಜೆ ಮುಗೀತು, ಮಹಾಲಿಂಗ ಶಿವಯೋಗಿಗಳು ಎದ್ದ ತಕ್ಷಣ ಕಣ್ಣ ತೆಗೆದು ನೋಡ್ತಾರೆ, ಎದುರಿಗೆ ಶಿವ ಪ್ರತ್ಯಕ್ಷನಾಗಿ ನಿಂತು ಬಿಟ್ಟ.
ಮಹಾಲಿಂಗ ಶಿವಗಳು ಶಿವನಿಗೆ ಕೈ ಮುಗಿತಾರೆ. ಯಪ್ಪ ನಿಂದ ಪೂಜೆ ಮಾಡಾಕತ್ತೀನಿ, ನಿನ್ನನ್ನ ಆರಾಧಿಸಾಕತ್ತೀನಿ, ನೀನ ಬಂದು ದರ್ಶನ ಕೊಟ್ಟಿಲ್ಲೋ ಯಪ್ಪ, ನನ್ನಂತ ಪುಣ್ಯವಂತ ಯಾರು ಇಲ್ಲ ಅಂತ ತಿಳ್ಕೊಂಡು ಹೇಳಿ ಮಹಾಲಿಂಗ ಶಿವಗಳು ಶಿವನಿಗೆ ನಮಸ್ಕಾರ ಮಾಡಿ ಹೇಗೆ ನಿಂದಿರ್ತಾರ. ಮಹಾಲಿಂಗ ಶಿವಗಳು ಶಿವ ಹೇಳ್ತಾನಂತ, ನೋಡಪ್ಪ ಮಹಾಲಿಂಗೇಶ, ನಿನ್ನ ಸೇವಾ ಇಲ್ಲೆಲ್ಲ ಪೂರ್ಣ ಆಗ್ಯದ. ನಾ ಎದಕ್ಕೆ ಬಂದೀನಿ ಅಂದ್ರ ನಿನ್ನನ್ನ ನನ್ನ ಜೊತೆಗೆ ಕೈಲಾಸಕ್ಕೆ ಕರ್ಕೊಂಡು ಹೋಗ್ಬೇಕಂತ ಬಂದೀನಿ, ನಡಿ ಮತ್ತೆ ಕೈಲಾಸಕ್ಕೆ ಹೋಗೋನು ಅಂದ. ಯಾರೋ ಶಿವ. ಆಗ ಮಹಾಲಿಂಗ ಶಿವಗಳು ಶಿವನಿಗೆ ಹೇಳ್ತಾರಂತ, ಯಪ್ಪ ನಿನಕ್ಕಿಂತ ದೊಡ್ಡವನ ಅಲ್ಲ, ಆದರೂ ನಾನು ಮಠದೊಳಗೆ ನಮ್ಮ ಅವ್ವ ಅದಾಳ, ನನ್ನ ತಾಯಿ ಅದಾಳ, ತಾಯಿಗೆ ಹೇಳಾರೆ ನಾ ಎಲ್ಲಿ ಬರುವುದಿಲ್ಲ. ನಮ್ಮ ಅವ್ವನ ಹೋಗಿ ಕೇಳ್ತೀನಿ, ಹಿಂಗ ಶಿವ ಬಂದಾನ, ನಂದೆಲ್ಲ ಇಲ್ಲಿ ಕೆಲಸ ಮುಗ್ದದಂತ ಕೈಲಾಸಕ್ಕೆ ಬಾ ಅನ್ನಕತ್ತಾನ, ಮತ್ತ ಹೋಗ್ಲೇ ಬ್ಯಾಡ ಅಂತ ನಮ್ಮ ತಾಯಿ ಮಠದೊಳಗೆ ಸೇವಾ ಮಾಡ್ತಾಳ, ಕೇಳ್ತೀನಿ, ಹೋಗು ಅಂತಂದ್ರೆ ನಿನ್ನ ಜೊತೆಗೆ ಬರ್ತೀನಿ, ಇಲ್ಲ ಅಂದ್ರೆ ಸುಮ್ಮನೆ ಹೋಗಬೇಕು ಅಂದ್ರು ಮಹಾಲಿಂಗ ಶಿವಗಳು ಶಿವನಿಗೆ. ಸೇವಾ ಮಾಡುವ ತಾಯಿಗೆ ಎಷ್ಟು ಗೌರವ ಕೊಡ್ತಿರ್ಬೋದಲ್ಲ. ಸಾಕ್ಷಾತ್ ಶಿವ ಬಂದ್ ನಿಂತರೂ ಸಹಿತ ಸೇವಾ ಮಾಡುವ ತಾಯಿಗೆ ಹೇಳಿ ಹೋಗ್ತೀನಿ ಅಂತ ಹೇಳ್ತಾರಂದ್ರ ಎಷ್ಟು ಸೇವೆಯಲ್ಲಿ ದೊಡ್ಡ ತಾಕತ್ತಿರ್ತದೆ ಗುರುವಿನ ಸೇವೆಯಲ್ಲಿ. ಆಗ ಶಿವ ಪೂಜೆ ಕುಲಿಯೊಳಗೆ ನಿಂತ ಮಹಾಲಿಂಗ ಶಿವಗಳು ಪೂಜೆ ಕುಲಿಯಿಂದ ಹೊರಗೆ ಬಂದು ಮಠದ ಅಂಗಳ ಕಸ ಹುಡುಗಾಕತ್ತಿದ್ಲು. ಸಿದ್ಧ ತಾಯಿ ಹಿಂದ್ ಹೋಗಿ ಕೈ ಕಟ್ಟಿಕೊಂಡು ನಿಂತು ಕೇಳ್ತಾರ, ಸಣ್ಣ ಕೂಸು ಕೇಳದಂಗ, ಅವ್ವಾ ಅವ್ವಾ. ತಾಯಿ ಕೇಳ್ತಾಳ, ಮಗ ಯಾಕಪ್ಪ ಪೂಜೆಯಿಂದ ಬೇಗ ಎದ್ದು ಬಂದಿಯಲ್ಲ ಇವತ್ತು ಅಂತ ಕೇಳಿದ್ರ, ಅವ ಒಳಗ ಪೂಜೆ ಕುಂತಿದ್ದೆ, ಸಾಕ್ಷಾತ್ ಶಿವ ದರ್ಶನ ಕೊಟ್ಟ. ಆದ್ರೆ ಶಿವ ಏನ್ ಹೇಳಾಕತ್ತಾನ ಅಂದ್ರ, ನನ್ನ ಸೇವಾ ಎಲ್ಲ ಈ ಭೂಮಿ ಮೇಲೆ ಮುಗ್ದದಂತ, ಹಂಗಾಗಿ ನೀ ಕೈಲಾಸಕ್ಕೆ ಬಾ ಅಂತ ಕರ್ಯಾಕತ್ತಾನ. ಅದಕ್ಕೆ ಶಿವನಿಗೆ ಹೇಳಿ ಬಂದೀನಿ, ನಮ್ಮ ಅವ್ಗೆ ಹೇಳಿ ಬರ್ತೀನಿ, ಅವ್ವ ಹೋಗು ಅಂದ್ರೆ ನಿನ್ನ ಜೊತೆಗೆ ಬರ್ತೀನಿ, ಇಲ್ಲ ಅಂದ್ರೆ ಮಠದೊಳಗೆ ಇರ್ತೀನಿ ಅಂತ ಹೇಳಿ ಬಂದೀನಿ ಅವ್ವ, ಮತ್ತ ಹೋಗ್ಲೆ ಏನು ಬ್ಯಾಡ ಅಂತ ಕೇಳಿದ್ರಂತ. ಶಿವಯೋಗದ ತುದಿಯನ್ನೇರಿ ಕುಳಿತು ಒಬ್ಬ ಮಹಾಶಿವಯೋಗಿ ಸೇವೆ ಮಾಡುತ್ತಿರುವ ತಾಯಿಯನ್ನು ಕೇಳಿದ್ರಿಂದ ಹೋಗ್ಲೇ ಬ್ಯಾಡ. ಸಿದ್ಧಾರ್ಥ ಎಷ್ಟು ಜ್ಞಾನಿಯಾಗಿದ್ದು ಅಂದ್ರೆ ಹೇಳ್ತಾಳೆ, ಮಹಾಲಿಂಗೇಶ, ಈ ಭೂಮಿಯ ಋಣ ನಮ್ದು ತೀರ್ತು ಅಂದ್ರ ಯೋಗಿಯಾದಡೇನೋ, ಭೋಗಿಯಾದಡೇನೋ, ಸನ್ಯಾಸಿಯಾದಡೇನೋ, ಸಂಸಾರಿಯಾದಡೇನೋ, ಈ ಭೂಮಿ ಋಣ ತೀರ್ತು ಅಂದ್ರೆ ನಾವೆಲ್ಲ ಒಂದಲ್ಲ ಒಂದು ದಿನ ಈ ಭೂಮಿಯನ್ನು ಬಿಟ್ಟು ಹೋಗ್ಲೇಬೇಕಪ್ಪ. ಹೋಗು, ನಾ ಬೇಡ ಅನ್ನೋದಿಲ್ಲ, ಆದ್ರ ಹೋಗುವ ಮುನ್ನ ನಾ ಕೇಳಿದ್ದನ್ನ ನನಗ ಕೊಟ್ಟು ಹೊಕ್ಕೀನಿ ಅಂತ ಹೇಳಿ ನನಗ ಭಾಷೆಯನ್ನು ಕೊಟ್ಟು ನೀ ಹೋಗುವುದಾದ್ರೆ ಹೋಗು ಅಂತಂದು ಸಿದ್ಧಾತಾಯಿ. ಮಹಾಲಿಂಗ ಶಿವಗಳಂತಾರೆ, ಯವ್ವ ಎಷ್ಟು ವರ್ಷ ಸೇವಾ ಮಾಡ್ಕೊಂತ ಬಂದಿ, ನೀ ಏನ ಕೇಳತ್ತೆ ಕೇಳು, ನೀ ಕೇಳಿದ್ದನ್ನ ನಾ ನಿನಗ ಆಶೀರ್ವಾದ ಮಾಡ್ತೀನಿ ಅಂತ ಹೇಳಿ ಕೈ ಮೇಲೆ ಕೈಯನ್ನಿಟ್ಟು ಭಾಷೆಯನ್ನು ಕೊಟ್ಟು ಪ್ರಮಾಣವನ್ನ ಮಾಡಿದರು ಮಹಾಲಿಂಗ ಶಿವಯೋಗಿಗಳು. ಏನು ಕೇಳಿರ್ಬೋದು ಸಿದ್ಧಾತಾಯಿ, ಏನು ಬಂಗಾರ ಕೇಳಿದ್ಲೇನು, ಬೆಳ್ಳಿ ಕೇಳಿದ್ಲೇನು, ಇನ್ನೊಂದು 100 ವರ್ಷ ಬದಕಂಗ ಆಶೀರ್ವಾದ ಮಾಡುವಂತ ಕೇಳಿದ್ಲೇನು, ಏನ್ ಕೇಳಿರ್ಬೋದು? ನೀವ್ಯಾರ ದೇವರು ಪ್ರತ್ಯಕ್ಷರಾಗಿ ಗುರುಗಳ ಆಶೀರ್ವಾದ ಮಾಡ್ತೇನೆ ಬೇಕಾದನ್ನ ಕೇಳಂದ್ರೆ ನೀವೇನ್ ಕೇಳ್ತಿದ್ರಿ? ನೀವೇನ್ ಕೇಳ್ತಿದ್ರಿ? ನಿಮ್ ಹೊಟ್ಟೆನ ಮಾತ್ರ ನಾ ಹೇಳ್ಬೇಕಂದ್ರೆ ನೀವು ಇಷ್ಟ ಕೇಳ್ತಿದ್ರಿ. ಏನ್ ಕೇಳ್ತಿದ್ರಿ? ಏಪ್ಪ ನಮ್ ಬಾಜು ಹೊಲದವ 10-15 ಚೀಲ ಭತ್ತ ಬೆಳೆದಾನ, ಮುಂದಿನ ವರ್ಷ ಅನ್ನೋದ್ರೊಳಗೆ ಏನೂ ಬೆಳೆಲ್ಲ, ಹಂಗ ಆಶೀರ್ವಾದ ಮಾಡು. ನಾನು ಬಾಜು ಇದ್ದವ 2 ಅಂತಸ್ತು ಮನಿ ಕಟ್ಟ್ಯಾನ, ಮುಂದಿನ ವರ್ಷ ಅನ್ನೋದ್ರೊಳಗ ಆ ಮನೆ ಬಿಟ್ಟು ಒಟ್ಟ ಬಾಡಿಗೆ ಮನೆಯಾಗಿರ್ಬೇಕವ, ಹಂಗ ಮಾಡು. ಇದು ನಮ್ದು ಬೇಡಿ. ನಮ್ಮ ಮಹಾಲಿಂಗ ಶಿವಯೋಗಿಗಳನ್ನ ಸಿದ್ಧಾತಾಯಿ ಕೇಳ್ತಾಳಂತೀಯಪ್ಪ, ಏನ್ ಆಶೀರ್ವಾದ ಮಾಡ್ಬೇಕು ಅಂದ್ರ, ನನಗನೇ ಏನು ಕೊಡಬೇಕು ಅಂದ್ರ, ಮಹಾಲಿಂಗೇಶ ನಿನ್ನನ್ನ ಬಾಲ್ಯದಿಂದ ಬಾನೆತ್ತರಕ್ಕೆ ಬೆಳೆಯುವವರೆಗೆ ನೋಡಿದ್ದೇನೆ. ನನ್ನ ಮುಂದ ಬೆಳಿತಾ ಬೆಳಿತಾ ಚಿಗಿತಾ ಬಾನೆತ್ತರಕ್ಕೆ ಬೆಳೆದು ನಿಂತಿ. ನೀ ಕೊಡುವ ವಸ್ತು ನನಗೆ ಹೆಂಗಿರಬೇಕು ಅಂದ್ರ, ನಿನ್ನಂಗ ಚಿಗಿಬೇಕು, ನಿನ್ನಂಗ ಬೆಳಿಬೇಕು. ಆ ಬೆಳೆಯುವ ವಸ್ತು ಒಳಗಡೆ ನೀ ಇರಬೇಕು. ಈ ಜಗತ್ತ ಒಂದು ದಿನ ಅದನ್ನ ನೋಡಿದಾಗ ಮಹಾಲಿಂಗೇಶ ಇನ್ನೂ ಮಠದೊಳಗ ಅದಾನ ಅಂತ ತಿಳ್ಕೊಳ್ಬೇಕು. ಅಂತ ವಸ್ತುವನ್ನ ಕೊಟ್ಟು ನೀ ಹೋಗುವುದಾದ್ರೆ ಹೋಗುವ ಮುಂದೆ ಯಾವಾಗ ಹೊಡಿಬೇಕು ಅನ್ನೋದು ನಮ್ಗೆ ತಿಳಿಯಲ್ಲ.
ಆಗ ಮಹಾಲಿಂಗ ಶಿವಯೋಗಿಗಳು ಯೋಚನೆ ಮಾಡಿದ್ರು, ಬೆಳಿಬೇಕಂತಾಳ, ಚಿಗಿಬೇಕಂತಾಳ, ದಿನ ಬೆಳಿಬೇಕಂತಾಳ, ಚಿಗಿಬೇಕಂತಾಳ, ಮತ್ತ ಅದ್ರೊಳಗ ನಾ ಇರ್ಬೇಕಂತಾಳ, ಎಲ್ಲಿ ಹೋಗೋದೋಲಿ ಈ ಜಗತ್ತೆಲ್ಲ ಒಂದು ದಿನ ನೋಡಿದಾಗ ನಾ ಮಹಾಲಿಂಗೇಶ ಇನ್ನು ಮಠದೊಳಗ ಅದಾನ ಅಂತ ತಿಳ್ಕೋಬೇಕಂತಾಳ. ಅಂತ ವಸ್ತು ಏನು ಕೊಡ್ಬೇಕು? ಹಿಂಗ ವಿಚಾರ ಮಾಡ್ತಿರ್ಬೇಕಾದ್ರೆ ಮನುಷ್ಯಾಗ ಬಹಳ ಟೆನ್ಷನ್ ಆಯ್ತು ಅಂದ್ರೆ ಮನುಷ್ಯ ತಲೆ ಮೇಲೆ ತುರ್ಸ್ಕೊಳಕ್ ಸ್ಟಾರ್ಟ್ ಮಾಡ್ತಾನೆ. ನಿಮಗೆ ಗೊತ್ತಿತ್ತು, ಬಹಳ ಟೆನ್ಷನ್ ಆಯ್ತು ಅಂತ ತಲೆ ಕೈ ಏರ್ಸ್ತಾನೆ ಮನುಷ್ಯ. ಟೆನ್ಷನ್ ಆದ ಮಹಾಲಿಂಗ ಶಿವಯೋಗಿಗಳು ನೇರವಾಗಿ ಹಿಂಗ ತಲೆ ಮೇಲೆ ಕೈ ಒಯ್ದ್ರು. ಅವರ ಕೈಗೆ ಹತ್ತಿದ ವಸ್ತುವೇ ಅವರ ಜಡೆ. ಜಡೆ ಅಂದ್ರೆ ಅರ್ಥ ಆಗ್ತಲ್ಲ ನಿಮಗೆ? ಅವರ ಕೇಶ, ಕೂದಲು ಬಹಳ ದಟ್ಟವಾದ ಜಡೆ ಇತ್ತು. ನೀವು ಗೂಗಲ್ ನಲ್ಲಿ, ಯೂಟ್ಯೂಬ್ ನಲ್ಲಿ ಸರ್ಚ್ ಮಾಡಿದ್ರೆ ಗೊತ್ತಾಗ್ತದೆ. ಬಹಳ ದಟ್ಟವಾದ ಜಡೆ ಮಹಾಲಿಂಗ ಶಿವಯೋಗಿಗಳಿಗೆ. ಹಿಂಗ ಜಡೆ ಹಿಡಿತಾರ. ಅವರ ಕೈಗಳಷ್ಟು ಬಂದಿರುವಂತ ಕೆಲವೊಂದಿಷ್ಟು ಜಡೆಗಳನ್ನ ಹೀಗೆ ತಗೊಳ್ತಾರ. ತಗೊಂಡು ಸಿದ್ಧಾರ್ಥಾಯಿ ಓಡೋಡಿಗೆ ಹಿಂಗ ಕೊಟ್ರವ, ಇವನು ತಗೋ. ಸಿದ್ಧಾರ್ಥಾಯಿ ಕಿಡಿದು ಇವನ್ ಬೆಳೆಯುವ ಚಿಗುವ ಈ ಕೂದಲ ತಗೊಂಡು ನಾ ಏನ್ ಮಾಡ್ಲಯ್ಯಪ್ಪ? ಮಹಾಲಿಂಗ ಶಿವಯೋಗಿಗಳು ಹೇಳ್ತಾರೆ, ವಾ ವಿಜ್ಞಾನವನ್ನ ಮೀರಿ ಮಹಾತ್ಮರು ಈ ನಾಡಿನಲ್ಲಿ ಪವಾಡವನ್ನು ಮಾಡಿದ್ದಾರೆ ಅನ್ನೋದಕ್ಕಾಗಿ ವಿಜ್ಞಾನ ಏನ್ ಹೇಳುತ್ತದೆ ಅಂದ್ರೆ, ಒಂದು ಸಾರಿ ನಿಮ್ಮ ಕೇಶವನ್ನ ಕಿತ್ತಿ ನೆಲಕ್ಕೆ ಇಟ್ಟು ಬಿಟ್ರ ಯಾವ ಕಾರಣಕ್ಕೂ ಬೆಳೆಯಲಿಕ್ಕೆ ಸಾಧ್ಯ ಇಲ್ಲ. ಹೌದಲ್ಲ? ಯಾರು ಬೆಳೆದವನು ಮತ್ತೆ ನಿಮ್ಮರಾಗ ಮತ್ತ ಸಾಧ್ಯ ಇಲ್ಲ. ಬೆಳೆ ಒಂದು ಸಾರಿ ಕಟ್ ಮಾಡಿ ನೆಲಕ್ಕೆ ಕೂದಲ ನಿಮ್ಮ ತಲೆಯನ್ನು ಇಟ್ಟು ಬಿಟ್ರ ಯಾವ ಕಾರಣಕ್ಕೂ ನಿಮ್ಮ ಕೂದಲುಗಳು ಬೆಳೆಯಲಿಕ್ಕೆ ಸಾಧ್ಯ ಇಲ್ಲ. ಮಹಾಲಿಂಗ ಶಿವಗಳು ಸಿದ್ಧಾರ್ಥಗೆ ಹೇಳ್ತಾರಂತೆ, ಅವ್ವ ನಿನಗೆ ನಾ ಹೆಂಗ ಆಶೀರ್ವಾದ ಮಾಡಕತ್ತೀನಿ ಅಂದ್ರ, ಒಬ್ಬ ಗುರುಗಳ ಸೇವೆಯನ್ನ ಮಾಡಿರ್ತಕ್ಕಂಥವ್ರು, ಗುರುಗಳು ಹೋದರೂ ಸಹಿತ ಸೇವೆ ಮಾಡಿದ ಸದ್ಭಕ್ತರ ಹೆಸರು ಈ ಮಠದಲ್ಲಿ ಅಜರಾಮರವಾಗಿ ಇರಬೇಕು ಅಂತ ತಿಳ್ಕೊಂಡು ಹೇಳಿ ಸಿದ್ಧಾರ್ಥ ಈ ಮಡಿಗಳಿಗೆ ಹಾಕಿದ ಜಡೆಗಳಿಗೆ ಹೇಗೆ ಆಶೀರ್ವಾದ ಮಾಡ್ತಾರ. ಅವಾ ಈ ಜಡೆಗಳು ಎಲ್ಲಿವರೆಗೆ ಈ ಮಠದೊಳಗ ಬೆಳಿತಾ 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 ಹೋಗುತ್ತವ, ಅಲ್ಲಿವರೆಗೆ ಮಹಾಲಿಂಗೇಶ ಈ ಮಠದೊಳಗ ಅದಾನ ಅಂತ ತಿಳ್ಕೊ. ಯಾವತ್ತ ಈ ಜಡೆಗಳು ಬೆಳೆಯೋದನ್ನ ನಿಲ್ಲಿಸ್ತಾವ, ಅವತ್ತ ಮಹಾಲಿಂಗೇಶ ಈ ಮಠದೊಳಗ ಸತ್ತ ಅಂತ ತಿಳ್ಕೊ ಅಂತ ಹೇಳಿ ಜಡೆಗಳನ್ನ ಆಶೀರ್ವಾದ ಮಾಡ್ತಾರೆ. 450 ವರ್ಷ ಆದ್ರೂ ಸಹಿತ ಇವತ್ತಿಗೂ ಸಹಿತ ಮಠದೊಳಗೆ ಜಡಿ ಬೆಳೆಯಕತ್ತಾವ, ಇವತ್ತಿಗೂ ಮಠದೊಳಗೆ ಜಡಿ ಬೆಳೆಯಕತ್ತಾವ. ಈ ಜೋಡಿ 450 ವರ್ಷ ಆದ್ರೂ ಸಹಿತ ಇವತ್ತಿಗೂ ಸಹಿತ ಮಹಾಲಿಂಗಪುರ ಮಠದೊಳಗೆ ಜಡಿ ಬೆಳೆಯಕತ್ತವ. ನಾ ಸುಳ್ಳು ಹೇಳಿದ್ರ ಗೂಗಲ್ ನೊಳಗೆ ಸರ್ಚ್ ಮಾಡ್ರಿ, ಯೂಟ್ಯೂಬ್ ನೊಳಗೆ ಸರ್ಚ್ ಮಾಡ್ರಿ. ನಾ ಹೇಳಿದ ಮಾತು ಸುಳ್ಳಿದ್ರೆ ಜಟ ದರ್ಶನ ಅಂತ ವರ್ಷಕ್ಕೊಮ್ಮೆ ಜಟ ದರ್ಶನವನ್ನ ಮಾಡಿದ್ರೆ ಲಕ್ಷ ಲಕ್ಷ ಜನ ಆ ಜಡೆಯನ್ನು ನೋಡುವುದಕ್ಕಂತ ನಿಂತಿರ್ತಾರ, ಜಟ ದರ್ಶನವನ್ನು ಮಾಡ್ಕೊಳ್ಳೋದಕ್ಕಂತ ನಿಂತಿರ್ತಾರ. ಇವತ್ತಿಗೂ ಸಹಿತ ಜಡಿ ಬೆಳೆಯಕತ್ತವ. ಕಾರಣ ಒಬ್ಬ ಸದ್ಗುರುಗಳನ್ನ ಜಪಿಸಿದ್ರೆ, ಸ್ಮರಣೆ ಮಾಡಿದ್ರೆ ಒಬ್ಬ ಗುರುಗಳು ಏನೆಲ್ಲ ನೀವು ಕೊಡಬಹುದು ಅನ್ನೋದಕ್ಕಾಗಿ ಶರೀಫ ಹೇಳ್ತಾನೆ, ಏ ಮರುಳೆ ಮರೆತಿರಬೇಡ, ಮಾಡೋ ಶ್ರೀ ಗುರು ಭಜನ, ಮಾಡೋ ಶ್ರೀ ಗುರು ಭಜನ. ಮರುಳೇ ಮರೆತಿರಬೇಡ, ಮಾಡು ಶ್ರೀ ಗುರು ಭಜನೆ, ಶ್ರೀ ಗುರು ಭಜನೆ, ಶ್ರೀ ಗುರು ಭಜನೆ. ಮರುಳೇ ಮರೆತಿರಬೇಡ, ಮರುಳೇ ಮರೆತಿರಬೇಡ, ಗುರುವಿನ ಮಾಡೋ ಶ್ರೀ ಗುರು ಭಜನೆ. ಮರುಳೇ ಮರೆತಿರಬೇಡ, ಗುರುವಿನ ಮಾಡೋ ಶ್ರೀ ಗುರು ಭಜನೆ, ಮಾಡೋ ಶ್ರೀ ಗುರು ಭಜನೆ, ಮಾಡೋ ಶ್ರೀ ಗುರು ಭಜನೆ. ನೇಮದಿ ಮಾಡೋ ಶ್ರೀ ಗುರು ಭಜನೆ. ಅಳಿವುದು ಕಾಯ ಉಳಿವುದು ಕೀರ್ತಿ, ಅಳಿವುದು ಕಾಯ ಉಳಿವುದು
ಕೀರ್ತಿ ತಿಳಿದು ನೋಡಲೋ ರೀತಿ ತಿಳಿದು ನೋಡಲೋ ರೀತಿ ಅಳಿವುದು ಕಾಯ ಉಳಿವುದು ಕೀರ್ತಿ ತಿಳಿದು ನೋಡಲೋ ರೀತಿ ಬಿಡುವ ವಿಚಾರ ಮಾಡೋ ವಿಚಾರ ಬಿಡುವ ವಿಚಾರ ಮಾಡೋ ವಿಚಾರ ಸ್ಥಿರವಲ್ಲೋ ಈ ಸಂಸಾರ ಮರುಳೆ ಸ್ಥಿರವಲ್ಲೋ ಈ ಸಂಸಾರ ಮರುಳೆ ಮಾಡೋ ಶ್ರೀ ಗುರು ಭಜನೆ ಶ್ರೀ ಗುರು ಭಜನೆ ಮರುಳೆ ಮರೆತಿರಬೇಡ ಗುರುವಿನ ಮಾಡೋ ಶ್ರೀ ಗುರು ಭಜನೆ ಮಾಡೋ ಶ್ರೀ ಗುರು ಭಜನೆ ಎಲ್ಲಿಯ ತನಕ ಹಂಬಲಿಸುವನಿ ಎಲ್ಲಿಯ ತನಕ ಹಂಬಲಿಸುವನಿ ನಂದೀಶನ ಮರೆತು ಎಲ್ಲಿಯ ತನಕ ಹಂಬಲಿಸುವನಿ ನಂದೀಶನ ಮರೆತು ಕಂದನಿನ ಬಂದಿಲ್ಲ ಈ ಭವದಿ ಸುಂದರ ಗುರುವಿನ ಪಾದಕ್ಕೆ ಹೊಂದಿ ಹೊಂದಿ ಸುಂದರ ಗುರುವಿನ ಪಾದಕ್ಕೆ ಹೊಂದಿ ಹೊಂದಿ ಸುಂದರ ಗುರುವಿನ ಪಾದಕ್ಕೆ ಹೊಂದಿ ಹೊಂದಿ ಮಾಡೋ ಶ್ರೀ ಗುರು ಭಜನೆ ಮಾಡೋ ಶ್ರೀ ಗುರು ಭಜನೆ ಮರುಳೇ ಮರೆತಿರಬೇಡ ಮರುಳೇ ಮರೆತಿರಬೇಡ ಗುರುವಿನ ಮಾಡೋ ಶ್ರೀ ಗುರು ಭಜನೆ ಅಡಿಗಡಿಗೆ ಗುರು ನಾಮವ ಸ್ಮರಿಸೋ ಅಡಿಗಡಿಗೆ ಗುರು ನಾಮವ ಸ್ಮರಿಸೋ ದೃಢ ಭಕ್ತಿಯ ನಿಲ್ಲಿಸೋ ಅಡಿಗಡಿಗೆ ಗುರು ನಾಮವ ಸ್ಮರಿಸೋ ದೃಢ ಭಕ್ತಿಯ ನಿಲ್ಲಿಸೋ ಶಿಶುನಾಳಧೀಶ ಶಿಶುನಾಳಧೀಶ ಶಿಶುನಾಳಧೀಶನ ಈಶ ಬಸವೇಶನ ಶಿಶುನಾಳಧೀಶನ ಈಶ ಬಸವೇಶನ ಮಾಡೋ ಶ್ರೀ ಗುರು ಭಜನೆ ಮಾಡೋ ಶ್ರೀ ಗುರು ಭಜನೆ ಶ್ರೀ ಗುರು ಭಜನೆ ಮರುಳೇ ಮರೆತಿರಬೇಡ ಮರುಳೇ ಮರೆತಿರಬೇಡ ಗುರುವಿನ ಮಾಡೋ ಶ್ರೀ ಗುರು ಭಜನೆ ಮಾಡೋ ಶ್ರೀ ಗುರು ಭಜನೆ ಮಾಡೋ ಶ್ರೀ ಗುರು ಭಜನೆ ಶ್ರೀ ಗುರು ಭಜನೆ ಶ್ರೀ ಗುರು ಭಜನೆ ಬಹಳ ಚೆನ್ನಾಗಿ ಶರೀಫ್ ಹೇಳ್ತಾನೆ, ಈ ಮರುಳೆ ಮರೆತಿರಬೇಡ ಮಾಡೋ ಶ್ರೀ ಗುರು ಭಜನ. ಇದು ಮರಿವಿನ ಕಾಯ, ಮರಿತದೆ ಹೌದಲ್ಲ. ರೊಕ್ಕ ಕೊಟ್ಟಿದ್ದು ಮರಿಲಿದೆ, ಉಳಿಕಿದ್ದು ಮರಿತೈತಿ. ಬಟ್ ಎಲ್ಲಿ ಬರ್ತೈತೆ ಅನ್ನೋದು ಪಕ್ಕ ಗೊತ್ತಾಗ್ತದೆ, ಆದ್ರೆ ಉಳ್ಕಾದು ಮರಿತೈತಿ. ಅಂಥದೆಲ್ಲ ನೆನಪು ಬರ್ತೈತಿ. ಗುರುಗಳಿಗೆ ಮಠಕ್ಕೆ ಹೋಗುದು, ಮಂದಿರಕ್ಕೆ ಹೋಗುದು, ದೇವಸ್ಥಾನಕ್ಕೆ ಕೊಡೋದು, ಇದಕ್ಕೆ ಯಾವುದೋ ನೆನಪಿರಲ್ಲ. ಅಂಥದ್ದನ್ನು ಮರಿತದೆ ಈ ಶರೀರ.
ಅದಕ್ಕಾಗಿ ಶರೀಫ್ ಹೇಳುತ್ತಾನೆ, ಮುರುಳೆ ನೀ ಏನೋ ಮರೆತರ ಮರಿ, ಆದರೆ ಸದ್ಗುರುವಿನ ಧ್ಯಾನವನ್ನ, ಭಜನೆಯನ್ನ, ಪ್ರಾರ್ಥನೆಯನ್ನು ಮಾತ್ರ ನೀನು ಮರಿಬೇಡ. ಪ್ರತಿನಿತ್ಯ ಗುರುವನ್ನ ನೀನು ಭಜನಾ ಮಾಡು ಅಂತ ತಿಳ್ಕೊಂಡು ಶರೀಫ ಪ್ರಾರ್ಥನೆಯನ್ನು ಮಾಡುವಂತ ತನ್ನ ಪದ್ಯದೊಳಗೆ ಶರೀಫ ಹೇಳುತ್ತಾನೆ. ಒಬ್ಬ ಶಿಷ್ಯ ಪ್ರತಿ ವರ್ಷ ಗುರುಗಳು ಒಂದ್ಸಾರಿ ಒಂದ್ ದಿನಕ್ಕೆ ಒಬ್ರು ಒಂದ್ಸರಿ ಆದ್ರೂ ಗುರುಗಳು ಮನೆಗೆ ಬರ್ತಾರೆ. ವರ್ಷಕ್ಕೆ ಒಂದ್ಸರಿ ಅದ್ರ ಹೌದಲ್ಲ ಪದ್ಧತಿ ಇರುತ್ತೆ. ನಿಮ್ ಊರಾಗ ಬರ್ತಾರೇ ಇಲ್ಲ? ಹಾ, ಬರ್ತಾರೇ ಇಲ್ಲ? ನಾವು ಬರಾಕತ್ತೀವಿ. ಈಗ ನಿಮ್ 3ನೇ ವರ್ಷ ಆಯ್ತು ನಿಮ್ ಊರಿಗೆ ಬರಾಕ. ವರ್ಷಕ್ಕೊಮ್ಮೆ ಬರತ್ತೀವಿ. ನಾವ್ ಹೆಂಗ ಬರ್ತೇವಲ್ಲ ಹಂಗ ಒಬ್ಬ ಗುರುಗಳು ಒಂದ್ ಊರಿಗೆ ಒಂದ್ ಮನೆಗೆ ಪ್ರತಿ ವರ್ಷ ಭಕ್ತನ ಮನೆಗೆ ಬರ್ತೀವಿ. ಬಹಳ ಬಡತನ ಬಂದಗಳನ್ನೇ, ಬರಗಾಲ ಬಿದ್ದಗಳನ್ನೇ ಶಿಷ್ಯ ಏನು ಮಾಡಿಬಿಟ್ಟ ಅಂದ್ರ ಗುರುಗಳನ್ನ ಕರೀದೇ ಬಿಟ್ಬಿಟ್ಟ. ಒಟ್ಟ ಕರೀಲಿಲ್ಲ. ಎಷ್ಟು ವರ್ಷ ಕರೀಲಿಲ್ಲ ಅಂದ್ರ 10 ವರ್ಷ ಕರೀಲಿಲ್ಲ. ಎಷ್ಟು ವರ್ಷ? 10 ವರ್ಷ ಒಟ್ಟ ಕರೀಲೇ ಇಲ್ಲ. 9 ವರ್ಷ ಮುಗಿದ 10ನೇ ವರ್ಷಕ್ಕೆ ನೆನಪಾಯ್ತಂತ ಅವನಿಗೆ, ಅಯ್ಯೋ ಪ್ರತಿ ವರ್ಷ ಗುರುಗಳು ನನ್ನ ಮನೆಗೆ ಬರ್ತಿದ್ರು, ಪಾದ ಪೂಜೆ ಮಾಡ್ಕೊಂತಿದ್ರು, ಪ್ರಸಾದ ಮಾಡ್ತಿದ್ರು, ಕೊಟ್ಟ ದೇಣಿಗೆಯನ್ನು ಕಾಣಿಕೆಯನ್ನು ತಗೊಂಡು ಹೋಗ್ತಿದ್ರು. 10 ವರ್ಷ ಆಯ್ತು ಗುರುಗಳನ್ನ ನನ್ನ ಮನೆಗೆ ಕರೆದಿಲ್ಲ. ಏನಾರೆ ಮಾಡಿ ಈ ವರ್ಷ ಕರ್ಕೊಂಡ ಬರ್ಬೇಕು ಅಂತ ತಿಳ್ಕೊಂಡು ಹೇಳಿ ಮಠಕ್ಕೆ ಹೋದಗಳನ್ನೇ ಹೇಗೆ ಗುರುಗಳು ಕುಂತಿದ್ರು, ಹೋಗಿ ಸಾಷ್ಟಾಂಗ ನಮಸ್ಕಾರ ಹಾಕಿದ. ಯಪ್ಪ ತಪ್ಪಾಗೈತಿ, ಕ್ಷಮ ಮಾಡ್ರಿ ಅಂತ. ಯಾಕಪ್ಪ ಏನಾಯ್ತು? ಏನಿಲ್ರಪ್ಪ, ಬರಗಾಲ ಬಂಧುಗಳೇ ನಿಮ್ನ ಕರೀದು ಬಿಟ್ಟವ 10 ವರ್ಷ ಆಯ್ತು ಕರೆದೇ ಇಲ್ಲ. ಈ ವರ್ಷ ನನ್ನ ಮನೆಗೆ ಬಂದು ಪಾದ ಪೂಜೆ ಮಾಡಿಕೊಂಡು ಪ್ರಸಾದ ಮಾಡಿ ನಾವು ಕೊಟ್ಟ ಕಾಣಿಕೆಯನ್ನು ತೆಗೆದುಕೊಂಡು ನಮಗೆ ಆಶೀರ್ವಾದ ಮಾಡಿ ನೀವು ಹೋಗ್ಬೇಕು. ಗುರುಗಳಂದ್ರು ಆಯ್ತಪ್ಪ ಬರ್ತೀನಿ. ಇಂಥ ತಾರೀಖ, ಇಂಥ ವಾರ, ಇಂಥ ಸಮಯ ಅಂತ ನಿಗದಿಪಡಿಸಿ ಶಿಷ್ಯ ನನ್ನ ಕಳಿಸಿದ. ಹೋದ. ಹೀಗೆ ಸಮಯ ದಿನಾಂಕ ಗುರುಗಳು ಹೇಳಿದ್ದು ಬಂತು. ಕುದುರೆ ಹತ್ತಿ ಗುರುಗಳು ಹೋದ್ರು ಭಕ್ತನ ಮನೆಗೆ. ಹೋದಗಳೇ ಗುರುಗಳು ಪಾದ ಪೂಜೆಕ್ಕೆ ಎಲ್ಲ ರೆಡಿ ಮಾಡಿದ. ಪಾದ ಪೂಜೆ ಮುಗೀತು. ಮುಗಿದಗಳೇ ಗುರುಗಳಿಗೆ ಅಂದ, ಯಪ್ಪ ಪಾದ ಪೂಜೆ ಮಾಡ್ಕೊಂಡು ಹೋಗ್ಬೇಡ್ರಿ, ಮನ್ಯಾಗ ಪ್ರಸಾದ ಮಾಡ್ಕೊಂಡು ಹೋಗ್ಬೇಕು, ನೀವು ಹಾಗೆ ಹೋಗಂಗಿಲ್ಲ. ಆಯ್ತು, ಜಳಕಕ್ಕ ಪೂಜೆಗೆ ರೆಡಿ ಮಾಡು ಅಂತ ತಿಳ್ಕೊಂಡು ಸೇವಕನಿಗೆ ಹೇಳಿ ಜಳಕಕ್ಕ ಪೂಜೆಗೆ ಎಲ್ಲ ರೆಡಿ ಮಾಡಿಸಿ ಜಳಕ ಮಾಡಿ ಪೂಜೆ ಮಾಡ್ಕೊಂಡು ಬಂದು ಕುಂತ್ರೆ ಹಿಂಗ ಗದಿಗೆ ಮೇಲೆ ಬಂದು ಕುಂತಗಳೇ ಪ್ರಸಾದ ಎಡಿಬಟ್ಟಲ ಮುಂದೆ ತಂದಿಟ್ರು. ಎಲ್ಲವನ್ನ ತಂದು ಗುರುಗಳಿಗೆ ಎಡಿ ಮಾಡಿದ್ರು. ಎದ್ರೊಳಗ ಎಡಿಬಟ್ಟಲ್ಗಳು. ಅದಕ್ಕೆ ನೀವೆಲ್ಲ ಗಂಗಾಳ ಅಂತ ಕರಿತೀರಿ, ನೀವು ಗಂಗಾಳ ತಾಟ ಅಂತ ಕರಿತೀರಿ. ಗುರುಗಳು ಸಂಸ್ಕಾರ ಕೊಟ್ಟ ಮೇಲೆ ಆ ತಾಟಿಗೆ ಎಡಿಬಟ್ಟಲ ಅಂತ ತಿಳ್ಕೊಂಡು ಅದಕ್ಕೆ ಸಂಸ್ಕಾರ, ಅದಕ್ಕೆ ನೇಮವನ್ನು ಮಾಡ್ತಾರೆ ಒಬ್ಬ ಗುರುಗಳು. ಆ ಎಡಿಬಟ್ಟಲದೊಳಗೆ ಎಲ್ಲ ಪ್ರಸಾದ ಎಡಿ ಮಾಡಿದ್ರು. ಭಕ್ತಂದ, ಯಪ್ಪ ಪ್ರಸಾದ ತಗೊಳ್ರಿ. ತಾಟಿನೊಳಗೆ ಎಡಿ ಮಾಡ್ಯಾರ, ಲಿಂಗಯ್ಯನ ಹೀಗೆ ಹಿಡ್ದಾರ, ಎಡಿ ಮಾಡ್ಕೋಬೇಕಂತಾರ. ಶಿಷ್ಯನಿಗೆ ಹೇಳಿದ್ರಂತ ನಾ ಪ್ರಸಾದ ಮಾಡುದಿಲ್ಲ ಅಂದ್ರು ಗುರುಗಳು. ಅಲ್ರಿ, ತಾಟಿನ ಎಡಿ ಮಾಡಿದಾಗ ಗುರುಗಳು ಬಂದು ಗದಿಗೆ ಮೇಲೆ ಕುಂತಾಗ ದಿಢೀರ ನಂಗೆ ಗುರುಗಳು ಪ್ರಸಾದ ಮಾಡುದಿಲ್ಲ ಅಂದ್ರೆ ಎದಿ ಜಲ್ ಅಂದಿದ್ ಮುಂದಿದ್ದ ಭಕ್ತನ್. ಯಾಕೆ ಏನಾರೆ ತಪ್ಪಾಯ್ತೇನು ಅಂತ ಭಕ್ತಂದ, ಯಪ್ಪ ಏನಾರೆ ತಪ್ಪಾಯ್ತೇನೋ ಕ್ಷಮ ಮಾಡ್ರಿ, ಹಂಗ ಮಾಡಬೇಡ್ರಿ, ನೀವು ಪ್ರಸಾದ ಮಾಡ್ಲೇಬೇಕು. ಏನಿಲ್ಲ, ಪ್ರಸಾದ ಮಾಡುದಿಲ್ಲ ಅಂದ್ರೆ ಮಾಡುದಿಲ್ಲ ಅಷ್ಟೇ. ಯಪ್ಪ ಏನಾರೆ ತಪ್ಪಾಗಿತ್ತಂದ್ರೆ ಹೇಳ್ರಿ, ತಿದ್ಕೊಂತೀನಿ. ನೀವು ಜಂಗಮರು, ನೀವು ಮುಣಿದು ಬಿಟ್ರ ಸಾಕ್ಷಾತ್ ಶಿವ ಮಾಡ್ಕೊಂಡಂಗ ನೀವೇನಾರ ಎದ್ದು ಹೋಗ್ಬಿಟ್ರ ಈ ಮನೆಗೆ ಶಾಪ ತಟ್ಟತೈತೆಪ್ಪ, ಹಂಗ ಮಾಡ್ಬೇಡ್ರಿ. ಏನಾರ ತಪ್ಪಾಗೈತಾನೆ ಹೇಳ್ರಿ, ನಾ ತಿದ್ಕೊಂತೀನಿ, ನೀವ್ ಹಾಗ ಹೋಗ್ಬೇಡ್ರಿ. ಯಪ್ಪ ಒಂದು ತುತ್ತರೆ ನೀವು ಪ್ರಸಾದ ಮಾಡಿ ಹೋಗ್ಬೇಕಪ್ಪ, ಹಂಗ ಹೋಗಂಗಿಲ್ಲ ಅಂದ ಭಕ್ತ. ಗುರುಗಳಂದ್ರು, ಇಲ್ಲ ನಂದೊಂದು ಷರತ್ತದೆ, ಆ ಷರತ್ತಿಗೆ ನೀವು ಒಪ್ಕೊಂಡ್ರೆ ನಾ ಪ್ರಸಾದ ಮಾಡ್ತೀನಿ, ಇಲ್ಲ ಅಂದ್ರ ಮಾಡುದಿಲ್ಲ. ಯಪ್ಪ ಏನ್ರಿ ನಿಮ್ ಷರತ್ತು ಹೇಳ್ರಿ. ಏನಿಲ್ಲ, ವರ್ಷ ಬಂದಾಗ ನನಗೆ ಏನೇನು ಕೊಡ್ತಿದ್ದಿ? ಯಪ್ಪ ಒಂದ್ ಚೀಲ ಗೋಧಿ ಕೊಡ್ತಿದ್ದೆ, ಒಂದ್ ಚೀಲ ಜೋಳ ಕೊಡ್ತಿದ್ದೆ, ಮ್ಯಾಲಿ 10,000 ರೂಪಾಯಿ ಕಾಣಕ ಕೊಡ್ತಿದ್ದೆ. ತಿಳಿಯಲಾಗೈತವ ಸೊಸಿ ಮಗಳ ಅಂತಂದು ಮಾವ ಹೇಳಿದ ಗಣನೆ. ಸೊಸಿ ಬಹಳ ಚಾಲು ಇತ್ತು. ಈಗಿನೆಲ್ಲ 5G ಅಪ್ಡೇಟ್ ಇರ್ತಾವ, ಈಗಿನ ಸೊಸೆಯರೆಲ್ಲ ಭಾರಿ ಅಪ್ಡೇಟ್. ಹೇಳಿದ್ದು ಸೊಸಿ, ಮಾವರ ಯಾಕೆ ತಲೆ ಕೆಡಿಸ್ಕೊಂತೀರಿ, ನೀವು ಬರೀ ಹೊರಗೆ ನಾ ಒಳಗೆ ಹೋಗ್ತೀರ ಅಂತ. ಒಳಗೆ ಹೋದ್ಲು, ಸಾಷ್ಟಾಂಗ ಹಾಕಿ ನಮಸ್ಕಾರ ಮಾಡಿದ್ಲು. ಬಹಳ ಸಂಸ್ಕಾರದ ಮನೆತನದವಳು ಆಗಿದ್ಲು. ಯಪ್ಪ ಪ್ರಸಾದ್ ತಗೊಳ್ರಿ, ಅಪ್ಪನೇ ಮಾಡ್ರಿ. ಎಷ್ಟು ಸರಿ ಹೇಳ್ಬೇಕವ ತಂಗಿ, ನಿಮ್ಮ ಮಾವಿಗೆ ಹೇಳಿ ಕಳಿಸಿನಿ,
ಅಟ್ಟ ಕೊಟ್ರ ಮಾಡ್ತೀನಿ, ನನ್ನ ಸವಾಲು ಒಪ್ಕೊಂಡ್ರ ಪ್ರಸಾದ ಮಾಡ್ತೀನಿ, ಇಲ್ಲ ಅಂದ್ರೆ ಮಾಡೋದಿಲ್ಲ, ನಡಿ ನೀವು ಹೊರಗೆ ಅಂದ್ರ ಅವ್ರ ಗುರುಗಳು. ಯಪ್ಪ ನಿಮ್ಮ ಸವಾಲು ನಾವು ಒಪ್ಕೊಂಡಿನಿ, ಖರೆ ನಮ್ಮದು ಒಂದು ಸವಾಲ್ ಐತಿ, ಆ ಸವಾಲಿಗೆ ನೀವು ಒಪ್ಕೊಂಡ್ರೆ ನಿಮ್ಮ ಸವಾಲಿಗೆ ನಾವು ಒಪ್ಕೊಂತೀನಿ ಎಂದ್ಲಕ್ಕೆ ಸೊಸಿ. ಬಹಳ ಶಾನೆ ಇಲ್ಲ, ಪೈಸಿನ್ ತಿಳಿಯೋದು ಮೊದಲ ಬಹಳ ಶಾನೆ ಇಲ್ಲ. ಏನು ನಿನ್ನ ಸವಾಲು? ಏನಿಲ್ರಿಪ್ಪ, 6 ತಿಂಗಳ ಹಿಂದೆ ನಮ್ಮತ್ತಿ ತೀರ್ಕೊಂಡ್ಲು, ಸಾಯು 2 ದಿನದ ಹಿಂದೆ ನಮ್ಮತ್ತಿ ನಿಮ್ಮನ್ನ ನೆನೆಸಾಕತ್ತಿದ್ಲು. ತಂಗಿ, ಪ್ರತಿ ವರ್ಷ ಗುರುಗಳು ಬರ್ತಿದ್ರವ, ಪಾದ ಪೂಜೆ ಮಾಡ್ಕೊಂತಿದ್ರು, ಮನ್ಯಾಗ ಪ್ರಸಾದ ಮಾಡ್ತಿದ್ರು. ನಾ ಮಾಡಿದ ಅಡಿಗೆ ಗುರುಗಳಿಗೆ ಎಷ್ಟು ಇಷ್ಟ ಅಂದ್ರ, ನಮಗ ನಾ ಮಾಡಿದ ಹೋಳಿಗೆಯನ್ನ 10 ಹೋಳಿಗೆ ಉಣ್ತಿದ್ರು, 10 ಚಪಾತಿ ಉಣ್ತಿದ್ರು, ಹುಗ್ಗಿ ಉಣ್ತಿದ್ರು, ಮ್ಯಾಲೆ ಅನ್ನ ಸಾಂಬಾರು ಉಂಡು ಹೊಕ್ಕಿದ್ರವ ಅಂತ ತಿಳ್ಕೊಂಡು ನಮ್ಮ ಅತ್ತಿ ಹೇಳಕತ್ತಿದ್ರಿ. ಅಪ್ಪೋರೆ, ನೀವು ನಮ್ಮ ಮನ್ಯಾಗ ಉಣ್ಲಾರ್ದ 10 ವರ್ಷ ಆಗೈತ್ರಿ, 10 ವರ್ಷದ ನೀವು ಒಮ್ಮಲಿಗೆ ಉಂಡ್ರ ನಾವು 10 ವರ್ಷದ ಒಮ್ಮಲಿಗೆ ಕೊಟ್ಟು ಕಳಿಸ್ತೇವೆ ಒಂದಕ್ಕೆ ಸೊಸಿ. ಗುರುಗಳಂದ್ರು, ತಂಗಿ ಈ ವರ್ಷದಟ್ಟು ನೀಡು, ಈ ವರ್ಷದಟ್ಟು ಉಣ್ತೀನಿ, ಈ ವರ್ಷದಟ್ಟು ತಗೊಂಡು ಹೋಗ್ತೀನಿ ಅಂದ್ರ ಅವ್ರ ಗುರುಗಳು. ಎಲ್ಲ ಆಯ್ತು, ನೀಡಾಕ್ ಸ್ಟಾರ್ಟ್ ಮಾಡಿದ್ದು. ಗುರುಗಳು ಪ್ರಸಾದ ತಗೊಳಕತ್ರು. ಸುಶಿ ಹುಗ್ಗಿ ನೀಡಬೇಕಾದ್ರೆ ಸುಶಿ ಕೈಯಾನ ಒಂದು ಉಂಗುರ, ಬಂಗಾರದ ಉಂಗುರುಚ್ಚು ಗುರುಗಳ ತಾಟ್ನೆ ಬಂಗಾರ ಉಂಗುರ ಗುರುಗಳ ತಾಟ್ನೆ ಬಿದ್ದುಗಳ. ಗುರುಗಳು ಏನು ವಿಚಾರ ಮಾಡಿಲ್ಲ, ಅಲ್ಲಿ ಅಂದ್ರು ಬಂದಿಲ್ಲ, ಈ ಬಂಗಾರ ಉಂಗುರ ಗಪ್ಪು ಮಾಡ್ಬೇಕಂತ ಅವ್ರು ವಿಚಾರ ಮಾಡಿ ಅಂದ್ರಂತ. ತಂಗಿ ಘಾತ್ ಆಯ್ತು ಅಂದ್ರು ಗುರುಗಳು. ಹಾಕಿ ಕೇಳಿದ್ಲು, ಯಪ್ಪ ಯಾಕ್ರಿ ಏನಾಯ್ತು? ಏನಿಲ್ಲವ ತಂಗಿ, ಎಡಿಬಟ್ಟಲದೊಳಗೆ ಏನು ಬೀಳ್ತೈತಿ ಎಲ್ಲ ಹೊಟ್ಯಾಗ ಹೋಗಬೇಕು, ಹೊರಗೆ ಪಡಕ್ ಬರುದೇ ಇಲ್ಲ. ಬಂಗಾರ ಅದನ್ನೊಂದನೇ ತಗೋಬೇಕಂತ ಮಾಡ್ಯಾರ, ಒಳಗೆ ಹೋಗಬೇಕು. ಆಕೆ ಅಂದು, ಯಪ್ಪ ಅಪರೂಪಕ್ಕ ಅಪ್ಪ ಒಂದು ತೊಲಿ ಬಂಗಾರ ಉಂಡ ಹಾಕ್ಯಾನ, ಹಂಗ ಮಾಡ್ಬೇಡ್ರಿ, ತಪ್ಪಾದ್ರ ಆಶೀರ್ವಾದ ಮಾಡಿ ನಮಗ ಮನಸ್ರಿ, ನಮಗ್ ಶಾಪ ಕೊಡಕ್ ಹೋಗ್ಬೇಡ್ರಿ. ಯಪ್ಪ ಆ ಉಂಗ್ರ ವಾಪಸ್ ಕೊಡ್ರಿ, ನಮ್ಮನ್ನ ಕ್ಷಮ ಮಾಡಿ. ಇಲ್ಲವ ತಂಗಿ, ಕೊಡಾಕ್ ಬರೋದಲ್ಲ, ಎಡಿಬಟ್ಲದೊಳಗೆ ಏನು ಬೀಳತೈತಿ ಎಲ್ಲ ತಗೊಳ್ಬೇಕವ, ನಮ್ ಪದ್ಧತಿ ಅದ, ಹಂಗ ಮಾಡಾಕ್ ಬರೋದಲ್ಲ, ನಡಿ ಅಂತ ತಿಳ್ಕೊಂಡು ಹೇಳಿ ಹೋಗುದ್ರೊಳಗ ಗಪ್ಪ ನಂಗೆ ಇಡಿಸೇ ಬಿಟ್ರ ಒಳಗ್ ಬಾಯಾಗಲ್ಲ ದವಡ್ಯಾಗ. ಆಮೇಲೆ ಹೊರಗೆ ಹೋದಗಳನ್ನ ತೆಗಿಬೇಕಂತ. ಅದು ಮೊದ್ಲೇ ಪಾಯ್ಸಿ ತಲಿ ಅಪ್ಡೇಟ್ ಇದ್ದ ಸುಸಿ ಅದ, ಭಾರಿ ತಿಳಿಯುತ್ತದ. ಆಕಿ ಅಂದು, ಮುಂದೇನು ಅನ್ನ ನೀಡೋದು ಬಾಕಿ ಐತ್ರಿ ಗುರುಗಳಂದ್ಲಕ್ಕಿ. ಹೇಳ್ತೀನಿ, ಹುಗ್ಗಿ ಆದ ಬಳಿಕ ಅನ್ನ ನೀಡಾಕ್ ಬಂದ ಗುರುಗಳು. ಅನ್ನ ನೀಡಾಕ್ ಬಂದಾಕಿನ ಅನ್ನದ ಚಮಚ ಸ್ಟೇಟ್ ಗುರುಗಳ ತಾಟ್ನ್ಯಾಗ ಪಟ್ಟ ನಂಗೆ ಬಿಟ್ಲಕ್ಕಿ, ಹಂಗ ಮುದ್ದಾಂ ಬಿಟ್ಲಿ. ಬಂಗಾರ ಉಂಗ್ರ ಬಿದ್ದಾಗ ಯಾರ ಗಾತಾಗೈತಂದ್ರು, ಚಮಚಿ ಬಿದ್ದುಗಳನ್ನ ಸುಶಿ ಅಂದ್ಲಂತ. ಯಪ್ಪ ಘಾತ್ ಆಯ್ತು ಒಂದ್ಲಿಕ್ಕೆ ಪಟ್ಟನ. ಯಾಕ ತಂಗಿ ಏನಾಯ್ತು? ಯಪ್ಪ ಉಂಗ್ರ ಸಾಣದಿತ್ತು, ಹೆಂಗ ತಗೊಂಡ್ರಿ? ಚಮಚೆ ಬಾಳ ದೊಡ್ಡದೈತಿ, ಹೆಂಗ ತಗೊಂತೀರಿ? ಮುರಿದ ಕೊಡ್ಲೇನಿ ಅಂತ ಕೇಳಿದಂತು ಶಶಿ. ಗುರುಗಳಂದ್ರಂತ, ತಂಗಿ ಇಲ್ಲೇ ಐತಿ ತಡಿ ಅಂತ ತಿಳ್ಕೊಂಡು ಕೊಡ್ತೀನಿ ಅಂತ ಹೇಳಿ ದೌಡ್ಯಾಕ ಯಾಕೆ ತೆಗೆದುಕೊಟ್ಟ. ಇಂಥ ಗುರುಗಳು ಇರ್ತಾರೆ ಈ ಭೂಮಿ. ಆದರೆ ನಾ ಹೇಳುವ ಗುರುಗಳು ಹೇಗಿರಬೇಕು ಅಂದ್ರೆ, ಕಾಡುವರೆಲ್ಲ ಬೇಡುವರೆಲ್ಲ, ಕಾಡದೆ ಬೇಡದೆ ಭಕ್ತನನ್ನ ಯಾರು ಉತ್ತರಿಸ್ತಾರೆ ಅವರು ಮಾತ್ರ ಬದುಕಿಗೆ ಸದ್ಗುರುಗಳಾಗುತ್ತಾರೆ ಹೊರತಾಗಿ ಕಾಡುವವರು ಬೇಡುವರು ಸದ್ಗುರುಗಳಾಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದನ್ನ ನಾವೆಲ್ಲರೂ ಅರಿವಿಟ್ಟುಕೊಳ್ಬೇಕು. ಹಾನಗಲ್ಲ ಮಠ 3 ವರ್ಷಗಳ ಕಾಲ ಬರಗಾಲ ಬಿದ್ದಾಗ ಒಬ್ಬ ಸನ್ಯಾಸಿ ತನ್ನ ಮಠದ ಆಸ್ತಿಯನ್ನ ಮಾರ್ತಾನೆ, ಗೋಡೋನನ್ನ ಮಾರ್ತಾನೆ, ಮಠದಲ್ಲಿದ್ದ ಸಂಪತ್ತನ್ನ ಮಾರ್ತಾರೆ, ಭತ್ತದ ಚೀಲ ಖಾಲಿ ಆಗ್ತದೆ. ಆದರೆ ಬರಗಾಲ ಮಾತ್ರ ನಿಲ್ಲಿಸಲಿಲ್ಲ. ಭೀಕರವಾಗಿ ಬರಗಾಲ ಪ್ರಾರಂಭ ಆಯಿತು. 3 ವರ್ಷಗಳ ಕಾಲ ಒಬ್ಬ ಭಕ್ತ ಬಂದ ಹಾನಗಲ್ಲಪ್ಪವ್ರಿಗೆ ಹೇಳ್ತಾನಂತ, ಯಪ್ಪ ಹೊಲ ಮಾರಿದ್ರಿ, ಗುರುಗಳು ಮಠದ ಮಳಿ ಬಂದ್ರ ಮಠದೊಳಗೆ ನೀರು ಸೋರ್ತಾವ, ಮಠಕ್ಕೆ ಹಂಚ ಹಾಕ್ಬೇಕು ಅಂತ 3,000 ರೂಪಾಯಿ ಇಟ್ಟಿದ್ದನ್ನ ದಾಸೋಹಕ್ಕೆ ಕೊಟ್ರಿ, ಮಠದೊಳಗಿದ್ದ ದವಸ ಧಾನ್ಯಗಳನ್ನ ಕೊಟ್ರಿ, ಮಠದ ಗೋಡೆಗೆ ಬಡದ ಕಂಚಿನ ತಗಡುಗಳನ್ನ ಕಿತ್ತಿ ಮಾರಿ ದಾಸೋಹ ಮಾರಿದ್ರಿ. ಯಪ್ಪ ನೀವು ಮಠ ಒಂದು ಬಾಕಿ ಇದೆ, ಮಠದ ಹೊಲ ಒಂದು ಹಿತ್ತಲದೊಳಗದೆ, ಯಪ್ಪ ಇದನ್ನ ಮಾರಬೇಡ್ರಿ ಎಂದ್ರಂತ ಹಾನಗಲ್ ಕುಮಾರಶಿವಗಳಿಗೆ ಭಕ್ತ ಬಂದು ಹೇಳಿದ್ನ. ಹಾನಗಲ್ಲಜ್ಜೋರು ಹೇಳಿದ್ರಂತ, ಹುಚ್ಚ ಮಠದ ಹೊಲ ಮಾರಿದ್ರಿ ಏನಾಯ್ತು? ಅಲ್ರಿ ಅಪ್ಪಗಳ, ಮಠದ ಆಸ್ತಿ ಹಿಂಗ ಎಲ್ಲ ನೀವು ಮಾರ್ಕೊಂತ ಹೊಂಟ್ರಿ ಹೆಂಗ ಅಂತ ವಿಚಾರ ಮಾಡಿದಾಗ ಹಾನಗಲ್ಲಪ್ಪ ಅವ್ರಂತ ಹೇಳ್ತಾರಂತ ಒಂದು ಮಾತು ಭಕ್ತನಿಗೆ, ತಮ್ಮ ಬರಗಾಲ ಎಲ್ಲಿ ಮಠ ಇರ್ತದೆ,
ಈ ಸ್ವಾಮಿ ಅಲ್ಲಿ ಮಠ ದಾಸೋಹ ಮಾಡ್ತೇನೆ, ಹಾಗೇನಾದ್ರೂ ಕಷ್ಟ ಬಂದ್ರೆ ಮಠವನ್ನ ಮಾರಿ ನಾನು ಭಕ್ತರಿಗೆ ದಾಸೋಹ ಮಾಡಿಸ್ತೀನಿ ಅಂತ ಹೇಳಿ ಹಾನಗಲ್ಲ ಭಾಗವನ್ನ ಬದುಕಿಸಿದ ಮಹಾಮಠ ಹಾನಗಲ್ಲ ಮಠ. ಭಕ್ತರು ಎಷ್ಟು ಚಲೋ ಇದ್ರು ಅಂದ್ರ ಹಾನಗಲ್ಲಪ್ಪವ್ರು ಇಷ್ಟೆಲ್ಲ ಮಾರಿ ನಮಗ ದಾಸೋಹ ಮಾಡಿಸ್ಯಾರ ಅಂತ ತಿಳ್ಕೊಂಡು ಹೇಳಿ 3 ವರ್ಷ ಆದ ಬಳಿಕ ಹಾನಗಲ್ಲ ಭಕ್ತರು ಎಷ್ಟು ಪುಣ್ಯವಂತರು, ಎಷ್ಟು ಭಕ್ತಿವಂತರು ಅಂದ್ರೆ 3 ವರ್ಷ ಆದ ಬಳಿಕ ಕಾಲಕ್ಕೆ ತಕ್ಕಂತೆ ಮಳೆ ಬಂದು ಬೆಳೆಯೆಲ್ಲ ಫಸಲವಾಗಿ ಬಂದಾಗ ಭಕ್ತರೆಲ್ಲ ನಿರ್ಣಯ ಮಾಡ್ತಾರಂತ, ಹಾನಗಲ್ಲಪ್ಪವರು ಇವತ್ತು ನಾವು ಬದುಕಿವಿ ಅಂದ್ರ ಎಷ್ಟು ಚಲೋ ಬೆಳಿ ಬಂದೈತಿ ಅಂದ್ರ ಅದಕ್ಕೆ ಹಾನಗಲ್ಲಪ್ಪಗಳು ಕಾರಣ, ಹಾನಗಲ್ಲ ಮಠ ಕಾರಣ. ಈ ವರ್ಷ ಬೆಳೆದ ಬೆಳೆಯನ್ನ ನಾವೆಲ್ಲ ಮಾರುವುದು ಬೇಡ, ಎಲ್ಲವನ್ನ ಹಾನಗಲ್ಲ ಮಠಕ್ಕೆ ಕೊಡ್ರು ಅಂತ ತಿಳ್ಕೊಂಡು ಹೇಳಿ ಇಡೀ ಹಾನಗಲ್ಲ ತಾಲೂಕಿನ ಜನಗಳೇ ಮಠಕ್ಕೆ ತಂದು ನಿಟ್ಟುಟ್ಟಿದ್ರಂತ, ಭತ್ತದ ಚೀಲವನ್ನು ಮಠಕ್ಕೆ ತಂದು ನಿಟ್ಟುಟ್ಟಿದ್ರಂತ. ಬಹುಶಃ ಇವತ್ತಿಗೂ ಸಹಿತ ಹುಣಶೆಟ್ಟಿ ಕೊಪ್ಪದಲ್ಲಿ ಪರಂಪರೆ ಇದೆ, ವರ್ಷಕ್ಕೊಂದು ಸರಿ ಗುರುಗಳು ಬಂದಾಗ ಅದನ್ನ ನೀವು ಹೋಗಿ ಹಾನಗಲ್ಲ ಮಠಕ್ಕೆ ಮುಟ್ಟಿಸ್ತೀರಿ ಇವತ್ತಿಗೂ ಸಹಿತ. ಕಾರಣ ಹಾನಗಲ್ಲ ಕುಮಾರ ಶಿವಗಳು ಹಾಕಿಕೊಟ್ಟ ಪರಂಪರೆ. ಹಾನಗಲ್ಲ ಜೋರು ಎಲ್ಲ ಮಾರಿ ನಮ್ಮ ಜೀವ ಉಳಿಸ್ಯಾರಂದ್ರ ಅವತ್ತು ಮಾರಿದ ಎಲ್ಲ ಹೊಲಗಳನ್ನ ನಾವು ಎಲ್ಲ ದವಸ ಧಾನ್ಯಗಳನ್ನ ಮಾರಿ ಮಠದ ಹೊಲ ಮಠಕ್ಕೆ ಕೊಡಿಸ್ಬೇಕು ಅಂತ ಹೇಳಿ ಭಕ್ತರೆಲ್ಲ ಸಂಪತ್ತನ್ನ ಮಾರಿ ಮಠದ ಹೊಲ ಮಠಕ್ಕೆ ತಂದು ಕೊಡ್ತಾರ ಭಕ್ತರು. ಮಠದ ಹೊಲ ಇವತ್ತಂತವ್ರು ಇಲ್ಲಿ ಇವತ್ತು ಮಠದ ಹೊಲ ತಗೊಂಡು ಹೋಗೋರಲ್ಲ, ತಗೊಂಡು ಹೋದ್ರೆ ಮಠದ ಗುರುಗಳಿಗೆ ಮಾತಾಡೋರಾದ್ರೆ ಈ ಭೂಮಿ ಮೇಲೆ ಹುಟ್ಟ್ಯಾರೆ. ಆದರೆ ಒಂದು ಮಾತು ಹೇಳ್ತಾನೆ, ಒಬ್ಬ ಕಾವಿಧಾರಿಗಳಿಗೆ ಒಬ್ಬ ಸನ್ಯಾಸಿಗಳಿಗೆ ಮಾತನಾಡಿದರೆ ಬೆಂಕಿಯಲ್ಲಿ ಬಿದ್ದ ಹಾಗೆ, ಬೆಂಕಿಯಲ್ಲಿ ಬಿದ್ದ ಹಾಗೆ. ಒಬ್ಬ ಸನ್ಯಾಸಿ ಕಾವಿ ಧರಿಸಿಕೊಂಡು ನಿಮ್ಮ ಊರಿಗೆ ಬಂದಾನಂದ್ರ ಯಾವುದೇ ವ್ಯಕ್ತಿಯಾಗಿರ್ಲಿ ಆತ ಸಾಕ್ಷಾತ್ ಶಿವನಾಗೆ ನಿಮ್ಮ ಊರಿಗೆ ಬಂದಿರ್ತಾನೆ ಹೊರತಾಗಿ ವ್ಯಕ್ತಿಯಾಗಿ ಅಲ್ಲ, ಶಕ್ತಿಯಾಗಿ ನಿಮ್ಮ ಊರಿಗೆ ಬಂದಿರ್ತಾನೆ. ಕಾವಿ ಅಂದ್ರೆ ಸುಮ್ಮನೆ ಅಲ್ಲ, ನನ್ನೊಳಗಡೆ ಶಕ್ತಿ ಇದೆ ಇಲ್ಲೋ ಸತ್ಯವಾಗ್ಲೂ ನನಗೆ ಗೊತ್ತಿಲ್ಲ, ಆದರೆ ನಾ ಧರಿಸಿಕೊಂಡ ಕಾವಿ ಬಟ್ಟೆಯಲ್ಲಿ ಶಕ್ತಿ ಇದೆ. ನಾನು ಹಸ್ತ ಮುಟ್ಟಿದ್ರೆ ನಿಮ್ಗೆ ಒಳ್ಳೇದಾಗ್ತದೆ ಇಲ್ಲೋ ಗೊತ್ತಿಲ್ಲ, ಆದರೆ ಕಾವಿ ಬಟ್ಟೆಯನ್ನು ಉಟ್ಕೊಂಡು ನಿಮಗೆ ಆಶೀರ್ವಾದ ಮಾಡಿದ್ರೆ 100% ನಿಮಗೆ ಆಶೀರ್ವಾದ ಒಳ್ಳೇದೇ ಆಗುತ್ತದೆ ಹೊರತಾಗಿ ಕೆಟ್ಟದ್ದಾಗ್ಲಿಕ್ಕೆ ಸಾಧ್ಯ ಇಲ್ಲ. ಕಾರಣ ಕಾವಿಯಲ್ಲಿರುವ ತಾಕತ್ತು, ಕಾವಿಯಲ್ಲಿರುವ ತಾಕತ್ತು. ಕಾವಿ ಏನು ಮನಸ್ಸು ಮಾಡ್ತದೆ ಅದೆಲ್ಲ ಬದಲಾವಣೆ ಆಗುತ್ತದೆ ಅನ್ನೋದಕ್ಕಾಗಿ ಹಾನಗಲ್ಲ ಕುಮಾರ ಮಹಾಶಿವಗಳು ಇಡೀ ನಾಡನ್ನ ಒಬ್ಬ ಶ್ರೇಷ್ಠ ಗುರುಗಳಾಗಿ ಬಾಳಿ ಬದುಕಿಸಿ ಇಡೀ ನಾಡನ್ನ ಸಂಪತ್ಭರಿತ ನಾಡನ್ನಾಗಿ ಮಹಾಶಿವಯೋಗಿಗಳು ಈ ನಾಡನ್ನ ಮಾಡ್ತಾರೆ ಅಂತಕ್ಕಂತ ಮಾತುಗಳನ್ನ ತಮಗೆಲ್ಲರಿಗೂ ಹೇಳಿ 9 ಗಂಟೆಗೆ ಮುಗಿಸಬೇಕಾಗಿತ್ತು. 9:33 ಆಯಿತು ನನ್ನ ಪ್ರವಚನ. ಮುಗಿಸ್ಲೇ ಏನು ಸ್ಟಾರ್ಟ್ ಮಾಡ್ಲಿ? ಸಾಕು ಸಾಕು ಮುಗಿಸೋಣ, ಸಾಕು. ಮತ್ತೆ ನಾಳೆ ಇರ್ತದೆ ಪ್ರವಚನ. ಅಮ್ಮ, ಸದ್ಗುರುಗಳ ಸೇವೆಯನ್ನು ಮಾಡ್ರಿ, ಸದ್ಗುರುಗಳ ಮಠದ ಅಂಗಳಲ್ಲಿ ತನು ಮುಟ್ಟಿ ಮನ ಮುಟ್ಟಿ ಸೇವೆಯನ್ನು ಮಾಡ್ರಿ. ನೋಡ್ರಿ, ಇಷ್ಟೆಲ್ಲ ಹಿರಿಯರು, ಸಣ್ಣ ಊರು, ಬಹುಶಃ 150 ಮನೆಗಳನ್ನು ಒಳಗೊಂಡ ಈ ಸಣ್ಣ ಹಳ್ಳಿ ಒಳಗಡೆ ಬಹುದೊಡ್ಡ ಗೋಪುರವನ್ನ ನಿರ್ಮಾಣ ಮಾಡಿ ಬಹುಶಃ 1 ವರ್ಷ ಟೈಮ್ ತೊಂದಿರ್ಬೇಕು ನಾವು ಗೋಪುರ ಕಟ್ಟಾಕ. ನೀವು ಅಷ್ಟ ಹೌದಲ್ಲ? ಎಷ್ಟು ವರ್ಷ? ಇನ್ನು ನಾವು ಮಠ ಕಟ್ಟಕತ್ತೀವಿ, ಇನ್ನೂ ಮುಗಿದಿಲ್ಲ. 10 ವರ್ಷ ಆಯ್ತು ನಾವು ಸ್ಟಾರ್ಟ್ ಮಾಡಿ, ಇನ್ನೂ ಮುಗಿದಿಲ್ಲ. ಕಾರಣ ಸಣ್ಣ ಹಳ್ಳಿ ಆದರೂ ಸಹಿತ ವರ್ಷದೊಳಗಾಗಿ ಬಸವೇಶನ ಮೇಲೆ ಗೋಪುರವನ್ನ ಕಟ್ಟಿ ಆ ಬಸವೇಶನ ಗೋಪುರಕ್ಕೆ ಕಳಸ ಇಡಬೇಕಂತ ಸಂಕಲ್ಪ ಮಾಡಿ ನೀವೆಲ್ಲ ಕಂಕಣಬದ್ಧರಾಗಿ ಇಲ್ಲಿ ಪ್ರವಚನ ಹಚ್ಚಿರಲ್ಲ. ಇದಕ್ಕಿಂತ ದೂಡದೇನೂ ಇಲ್ಲ. ಈ ಕಾರ್ಯಕ್ರಮಕ್ಕೆ ಅನೇಕ ಜನ ತನು ಮನ ಧನದಿಂದ ತಾವೆಲ್ಲರೂ ದುಡಿದಿರ್ತೀರಿ. ವರ್ಷದಲ್ಲಿ ಬಹುಶಃ 1 ಸಾರಿ ಈ ಜಾತ್ರೆಯನ್ನು ನೀವೆಲ್ಲರೂ ಮೊಟ್ಟ ಮೊದಲಿಗೆ ಪ್ರವಚನವನ್ನು ಆಚರಣೆ ಮಾಡ್ತಾ ಇದ್ದೀರಿ, ಆಚರಿಸ್ತಾ ಇದ್ದೀರಿ. ನೀವೆಲ್ಲ ಈ ದಾಸೋಹಕ್ಕಾಗಿ, ಈ ಜಾತ್ರೆಗಾಗಿ ತನು ಮನ ಧನದ ಮೂಲಕವಾಗಿ ನೀವೆಲ್ಲರೂ ಸೇವೆಯನ್ನ ಸಲ್ಲಿಸಬೇಕು. ಈ ಜಾತ್ರೆ, ಈ ಪ್ರವಚನ, ಈ ಉತ್ಸವ ಹೀಗಾಗ್ಬೇಕಲ್ಲ. ಹಾನಗಲ್ಲ ತಾಲೂಕಿನ ಎಲ್ಲ ಜನಗಳ ಮಾತನಾಡಬೇಕು. ನಾವೆಲ್ಲ ಕಾರ್ಯಕ್ರಮವನ್ನ ಮಾಡಿದ್ರ ಯಾರಂಗ ಮಾಡಬೇಕು ಅಂದ್ರ ಹುಣಶೆಟ್ಟಿ ಕೊಪ್ಪದ ಭಕ್ತರನ್ನ ನೋಡೇ ಕಾರ್ಯಕ್ರಮ ಮಾಡಬೇಕು ಅಂತ ತಿಳ್ಕೊಂಡು ಹೇಳಿ ಇಡೀ ಹಾನಗಲ್ಲ ಭಾಗವೆಲ್ಲ ಮಾತನಾಡಬೇಕು. ಹಾಗೆ ತಾವೆಲ್ಲ ತನು ಮನ ಧನದ ಮೂಲಕವಾಗಿ ನೀವೆಲ್ಲ ಈ ಕಾರ್ಯಕ್ರಮಕ್ಕೆ ಸೇವೆಯನ್ನು ಸಲ್ಲಿಸಬೇಕು ಅನ್ನುವಂತಹ ಮಾತುಗಳನ್ನ ತಮಗೆಲ್ಲರಿಗೂ ಹೇಳಿ ಅಭಿನಂದಿಸ್ತಾ, ಬಹುಶಃ ಬಹಳಷ್ಟು ಜನ ನೀವೆಲ್ಲ ನಮ್ಮ ಮನೆಗೆ ಬರಬೇಕು, ನಿಮ್ಮ ಮನೆಗೆ ಬರಬೇಕು ಅಂತ ಬಹಳ ಜನ ಹೇಳ್ತಾ ಇದ್ದೀರಿ. ಬಹುಶಃ ಸಮಯ ಬಹಳ ಕಡಿಮೆ ಇದೆ. ಹಾಗಾಗಿ ನಾವು ಒಂದು ಸಂಕಲ್ಪವನ್ನು ಮಾಡಿದ್ದೇವೆ. ಏನು ಅಂದ್ರೆ 3 ಮತ್ತು 4ನೇ ತಾರೀಕು 2 ದಿನ ನಾವು ನೀವೆಲ್ಲ ನಿಮ್ಮ ಮನೆಗಳಿಗೆ ನಾವು ರುದ್ರಾಕ್ಷಿ ಧಾರಣೆಯನ್ನು ಮಾಡಬೇಕು ಅಂತ
ಸಂಕಲ್ಪವನ್ನ ಮಾಡಿದ್ದೇವೆ. ಮಾಡೋಣ ಬೇಡೋ ಹೇಳ್ಬೇಕಷ್ಟ. ಆ ಕಾರಣ ನಿಮ್ಗೊಂದು ಪ್ರಶ್ನೆ ಕೇಳುತ್ತೇನೆ. ನಿಮ್ಮ ಮೈ ಮೇಲೆ ಬಹಳ ಬಂಗಾರ ಇತ್ತು ಅಂದ್ರೆ ಯಾರ ಕಣ್ಣು ಬೀಳ್ತೈತಿ? ಎಷ್ಟು ಚಂದ ಹೇಳ್ತಿರಲ್ಲ. ಮೈ ಮೇಲೆ ಬಂಗಾರ ಇದ್ರೆ ಯಾರ ಕಣ್ಣು ಬೀಳ್ತೈತಿ? ವಾ, ಮೈ ಮೇಲೆ ಬಂಗಾರ ಇದ್ರೆ ಕಳ್ಳರ ಕಣ್ಣು ಬೀಳ್ತೈತಿ ಅಂತ ಹೆಂಗ ನಮಗ್ ಖಾತ್ರಿ ಐತಲ್ಲ, ಮೈ ಮೇಲೆ ಏನಾದ್ರೂ ರುದ್ರಾಕ್ಷಿ ಸರ ಇದ್ ಬಿಟ್ರ ನಮ್ಮ ಮೈ ಮೇಲೆ ಯಾರ ಕಣ್ಣು ಬೀಳುತ್ತದೆ ಅಂದ್ರೆ ಸಾಕ್ಷಾತ್ ಶಿವನ ಕಣ್ಣೇ ನಮ್ಮ ಮೈ ಮೇಲೆ ಬೀಳುತ್ತದೆ. ಹಾಗಾಗಿ ನಾವೆಲ್ಲರೂ ರುದ್ರಾಕ್ಷಿಯನ್ನ ಧರಿಸಿಕೊಳ್ಬೇಕು ಅನ್ನುವಂತ ಮಾತುಗಳನ್ನು ಹೇಳಿ ಕಾಶಿಯಿಂದ ರುದ್ರಾಕ್ಷಿಯನ್ನು ನಾವು ತೆಗೆದುಕೊಂಡು ಬಂದಿದ್ದೇವೆ. ನಾಳೆ